Hi my dear students, welcome back for today's class based on application type questions. And this is the second video which I am posting in the recent week. So last ಈಗ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ based on again application questions. ಆ ವಿಡಿಯೋದಲ್ಲಿ totally 7 to 8 questions ಅನ್ನು ನಾನು explain ಮಾಡಿದ್ದೀನಿ. If you have missed watching that video, link is given in the description box below. Watch ಮಾಡಿ. Definitely it will be useful for your exam. 100% useful. Okay, so ಇವತ್ತಿನ ವಿಡಿಯೋದಲ್ಲಿ I am again back with 10 more application type of questions. So quite ಚಾಲೆಂಜಿಂಗ್ ಕ್ವೆಶನ್ಸ್. ಡೆಫಿನೆಟ್ಲಿ ನೀವು ಕೂಡ ಈ ಕ್ವೆಶನ್ಸ್ನ ನನ್ನ ಜೊತೆ ಸಾಲ್ವ್ ಮಾಡೋದ್ರಿಂದ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ ಆ್ಯಂಡ್ ಎಕ್ಸಾಮಲ್ಲಿ ಬರುವಂಥ ಅಪ್ಲಿಕೇಶನ್ ಕ್ವೆಶನ್ಸನ್ನು ನೀವು ಡೆಫಿನೆಟ್ಲಿ ಫೇಸ್ ಮಾಡಬಹುದು. ಲೆಟ್ ಅಸ್ ನೌ ಸ್ಟಾರ್ಟ್ ವಿತ್ ದ ಫಸ್ಟ್ ಕ್ವೆಶನ್. ಸೊ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಡೂ ಶೇರ್ ದಿಸ್ ವಿಡಿಯೋ ವಿತ್ ಆಲ್ ಯುವರ್ ಫ್ರೆಂಡ್ಸ್. ನೋಡಿ ಫಸ್ಟ್ ಕ್ವೆಶನ್, ಮಧು ಅಪ್ಲೈಡ್ ಸೋಡಿಯಂ ಹೈಡ್ರಾಕ್ಸೈಡ್ ಟು ಲಸ್ಟ್ರಸ್ ಡೈವೆಲೆಂಟ್ ಎಲಿಮೆಂಟ್ ಎಂ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಒಂದು ಎಲಿಮೆಂಟ್ ಇದೆ, ಎಂ ಅನ್ನೋ ಎಲಿಮೆಂಟು, ಇದೇನಾಗಿದೆ, ಲಸ್ಟ್ರಸ್ ಆಗಿದೆ. ಲಸ್ಟ್ರಸ್ ಅಂದರೆ ಏನು, ಶೈನಿಂಗ್ ಆಗಿದೆ. ಈ ಒಂದು ಲಸ್ಟ್ರಸ್ ಡೈವೆಲೆಂಟ್ ಎಲಿಮೆಂಟನ್ನು ಮಧು ಏನು ಮಾಡ್ತಿದ್ದಾನೆ, ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ರಿಯಾಕ್ಟ್ ಮಾಡಿಸ್ತಿದ್ದಾನೆ. ಅಪ್ಲೈಡ್ ಅಂದರೆ ಇಲ್ಲೇನು, ಇಟ್ ಇಸ್ ಕಂಬೈನಿಂಗ್ ವಿತ್ ಈಚ್ ಅದರ್. ಸೊ ರಿಯಾಕ್ಷನ್ ಏನಾಗುತ್ತೆ ನೋಡಿ. In the reaction mixture, he saw the bubbles beginning to form when hydrochloric acid, ನೋಡಿ ಫಸ್ಟು when hydrochloric acid was used to treat with the same element. ಮೊದಲನೇದಾಗಿ ಈ ಎಲಿಮೆಂಟ್ ಯಾವುದು ಅಂತ ಕಂಡುಹಿಡಬೇಕು ಆ್ಯಂಡ್ ದೆನ್ ಬೇಸ್ ಜೊತೆ ರಿಯಾಕ್ಟ್ ಮಾಡಿಸ್ಬೇಕು. ಅದಾದಮೇಲೆ ಸೇಮ್ ಎಲಿಮೆಂಟ್ನ ಅವನೇನು ಹೇಳ್ತಾ ಇದ್ದಾನೆ, ಹೈಡ್ರೋಕ್ಲೋರಿಕ್ ಆಸಿಡ್ಸ್ದನ್ನು ರಿಯಾಕ್ಟ್ ಮಾಡಿಸ್ಬೇಕು ಅಂತ ಹೇಳ್ತಿದ್ದಾನೆ. ಸೊ ಹಾಗಾಗಿ ಫಸ್ಟ್ ಲೆಟ್ ಅಸ್ ಐಡೆಂಟಿಫೈ ದ ಎಲಿಮೆಂಟ್. ಲಸ್ಟ್ರಸ್ ಅಂದರೆ ಏನು, ಶೈನಿ ಅಂತ ಅರ್ಥ. ಡೈವೆಲೆಂಟ್ ಅಂದರೆ ಏನು, ಸೊ ವಿಚ್ ಹ್ಯಾಸ್ ವೇಲೆನ್ಸಿ 2 ಅಂತ ಅರ್ಥ. ಬೇಸಿಕಲಿ ಶೈನಿ ಅಂತ ಹೇಳಿದ್ರೆ, ದ ಎಲಿಮೆಂಟ್ ವಿಚ್ ಆರ್ ಶೈನಿ ಅಂತ ಹೇಳಿದ್ರೆ ದೇ ಆರ್ ನನ್ ಅದರ್ ದೆನ್ ಮೆಟಲ್ಸ್ ಅಲ್ವಾ. ಸೊ ಮೋಸ್ಟ್ ಆಫ್ ದ ಮೆಟಲ್ಸ್ ಆರ್ ಲಸ್ಟ್ರಸ್ ಇನ್ ನೇಚರ್. ಫಿಸಿಕಲ್ ಪ್ರಾಪರ್ಟಿನಲ್ಲಿ ಓದಿದ್ದೀವಿ. ವೇಲೆನ್ಸಿ 2 ಇರುವಂಥ ಎಲಿಮೆಂಟ್ಸ್ ಬೇಸಿಕಲಿ ನಾವು ಯಾವ್ದು ಯೂಸ್ ಮಾಡ್ತೀವಿ, ಮೆಗ್ನೀಷಿಯಮ್ ನೋಡಿ ವೇಲೆನ್ಸ್ ಏನಿರುತ್ತೆ 2 ಇರುತ್ತೆ. ಜಿಂಕ್ ವೇಲೆನ್ಸ್ ಏನಿರುತ್ತೆ 2 ಇರುತ್ತೆ. ಮ್ಯಾಮ್ ಹೇಗೆ ಮ್ಯಾಮ್, ಜಿಂಕ್ ಕ್ಲೋರೈಡ್ ಬರ್ದಿರ್ತೀರಲ್ವ ನೀವು. ಜಿಂಕ್ ಕ್ಲೋರೈಡ್ ಬರ್ದಾಗ ಏನು ಬರೀತೀರಾ, ZnCl2 ಅಂತ ಬರೀತೀರಾ. ಅಂದರೆ 2 ಏನು, ಜಿಂಕ್ನ ವೇಲೆನ್ಸಿ. ಸೊ ಮೆಗ್ನೀಷಿಯಮ್ ಅಂಡ್ ಜಿಂಕ್ ಬೋತ್ ಆರ್ ಲಸ್ಟ್ರಸ್ ಆ್ಯಂಡ್ ಡೈವೆಲೆಂಟ್, ಅಂದರೆ 2 ವೇಲೆನ್ಸಿ 2 ಇರುವಂಥ ಎಲಿಮೆಂಟ್ಸ್. ಓಕೆನಾ. ಸೊ ಯಾವ ಒಂದು ಎಲಿಮೆಂಟನ್ನು ನೀವು ಬೇಸ್ ಜೊತೆ ರಿಯಾಕ್ಟ್ ಮಾಡಿಸ್ಕೊಳ್ಬೇಕು ಅನ್ನೋದು ನೆಕ್ಸ್ಟ್ ಕ್ವೆಶನ್. ನೋಡಿ ನಿಮಗೆ ಆಸಿಡ್ ಬೇಸಸ್ ಆ್ಯಂಡ್ ಸಾಲ್ಟ್ಸಲ್ಲಿ ರಿಯಾಕ್ಷನ್ ಆಫ್ ಮೆಟಲ್ ವಿತ್ ಆಸಿಡ್, ರಿಯಾಕ್ಷನ್ ಆಫ್ ಮೆಟಲ್ ವಿತ್ ಬೇಸ್, ಈ 2 ಟಾಪಿಕ್ ಇದೆ. ಈ ಒಂದು ಟಾಪಿಕಲ್ಲಿ ಯಾವ ಒಂದು ಮೆಟಲನ್ನು ರಿಯಾಕ್ಟ್ ಮಾಡಿಸಿರ್ತೀರ ಜಸ್ಟ್ ರಿವೈಸ್ ಮಾಡ್ಕೊಳ್ಳಿ. ಮೆಗ್ನೀಷಿಯಮ್ಮ, ಜಿಂಕಾ, ಆಬ್ವಿಯಸ್ಲಿ ಜಿಂಕ್ ಹೌದಲ್ವಾ. ಸೊ ಹಾಗಾಗಿ ಹಿಯರ್ ಆಲ್ಸೋ ಐ ಆಮ್ ಟೇಕಿಂಗ್ ಜಿಂಕ್. ಯಾಕೆ ಅಂದರೆ ಬಿಕಾಸ್ ದಿಸ್ ಇಸ್ ಫೆಮಿಲಿಯರ್ ಟು ಯು. ಸೊ ಈಗ ಜಿಂಕನ್ನು ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ರಿಯಾಕ್ಟ್ ಮಾಡಿಸಿದ್ರೆ ಏನು ಫಾರ್ಮ್ ಆಗುತ್ತೆ, when a metal is made to react with base, it always forms a salt and hydrogen gas is liberated. So which salt is formed? The salt formed here is Na2ZnO2, that is sodium zincate, and which is the gas produced here? Hydrogen gas is produced. Which is the gas produced here? Hydrogen gas is produced. ಕ್ಲಿಯರ್ ಆಯ್ತಲ್ವಾ. ಸೊ ಮೊದಲನೇದಾಗಿ ನೀವು ಈ ಎಂ ಅನ್ನೋದು ಏನು ಅಂತ ತಿಳ್ಕೋಬೇಕು. ಎರಡನೇದಾಗಿ ಹಿ ಈಸ್ ಟೆಲ್ಲಿಂಗ್, ಓಕೆ, lustrous divalent element in the reaction mixture, he saw the bubbles beginning to form when hydrochloric acid was used to treat with same element. Same element ಯಾವುದು, ಸೇಮ್ ಜಿಂಕನ್ನು he also made to react with hydrochloric acid. ಸೊ ಜಿಂಕನ್ನು ಹೈಡ್ರೋಕ್ಲೋರಿಕ್ ಆಸಿಡ್ಗೆ ರಿಯಾಕ್ಟ್ ಮಾಡಿಸಿದ್ರೆ ಯಾವ ಒಂದು ಆನ್ಸರ್ ಬರುತ್ತೆ. ಸೊ ಯು ಆಲ್ ಆರ್ ಫೆಮಿಲಿಯರ್ ವಿತ್ ದಿಸ್ ರಿಯಾಕ್ಷನ್ ಅಲ್ವಾ, ಮೆಟಲ್ ವಿತ್ ಆಸಿಡ್. So what is formed when a metal is made to react with acid? Again, salt and hydrogen gas is formed. So comment area mention ಮಾಡಿ which salt is formed. Definitely hydrogen gas release ಆಗ್ತಾ ಇದೆ. Which salt is formed ಅನ್ನೋದನ್ನ comment area mention ಮಾಡಿ. It's a very very frequently asked equation. Okay. Next ನೋಡಿ, he recorded some findings. Tell him how to recognize the gas that is produced. ಆಲ್ಸೋ ಫಾರ್ ಬೋತ್ ದ ರಿಯಾಕ್ಷನ್ಸ್ ರೈಟ್ ದ ಕೆಮಿಕಲ್ ಇಕ್ವೇಷನ್ಸ್. ಇಲ್ಲಿ ರಿಲೀಸ್ ಆಗ್ತಿರುವಂಥ ಗ್ಯಾಸನ್ನು ಹೇಗೆ ಐಡೆಂಟಿಫೈ ಮಾಡೋದು ಅಂತ ಕೇಳ್ತಾ ಇದ್ದಾನೆ. ಏನು ಮಾಡಬೇಕು, ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗ್ತಿರೋದ್ರಿಂದ ವಿ ನೀಡ್ ಟು ಬ್ರಿಂಗ್ ಅ ಬರ್ನಿಂಗ್ ಕ್ಯಾಂಡಲ್.
ಸೊ ಬ್ರಿಂಗ್ ಅ ಬರ್ನಿಂಗ್ ಕ್ಯಾಂಡಲ್. ಸೊ ಬರ್ನಿಂಗ್ ಕ್ಯಾಂಡಲ್ ಅನ್ನ ವೆರಿ ಕ್ಲೋಸ್ ಆಗಿ ತಂದ್ರೆ ಏನಾಗುತ್ತೆ, ಸೊ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗ್ತಿರೋದ್ರಿಂದ ಇಟ್ ಮೇಕ್ಸ್ ಪಾಪ್ ಸೌಂಡ್ ಫಾರ್ಮ್ ಆಗುತ್ತೆ. ಅಂಡ್ ದೆನ್ ಈ ಟೋಲ್ಡ್ ಟು ರೈಟ್ ದ ಕೆಮಿಕಲ್ ಇಕ್ವೇಶನ್. ನೋಡಿ ಕೆಮಿಕಲ್ ಇಕ್ವೇಶನ್ ಐ ಹ್ಯಾವ್ ರಿಟನ್ ಫಾರ್ ಬೋತ್, ಎರಡಕ್ಕೂ ಕೂಡ ಕೆಮಿಕಲ್ ಇಕ್ವೇಶನ್ ಅನ್ನ ನಾನು ಬರ್ದಿದ್ದೀನಿ. ಕ್ಲಿಯರ್ ಆಯ್ತಲ್ವಾ? ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್. ಸೊ ಐ ಹೋಪ್ ಯು ಆಲ್ ಆರ್ ಕ್ಲಿಯರ್ ವಿತ್ ದಿಸ್. ಓಕೆ, let's move for the next question. The second question, the given table shows 6 organic compounds A, B, C, D, E and F having the different molecular formula. Okay, so nodi illi ondashtu compounds ide. First let us understand organic compound A formula enide nodi C7H16. ನಮ್ಮ ಹತ್ರ 3 ಫಾರ್ಮುಲಾ ಇದೆ ಮಕ್ಕಳ, CnH2n+2, CnH2n -2 and CnH2n ಅಲ್ವಾ? ರೈಟ್. ಈಗ ಈ C7 ಅನ್ನ n ಪ್ಲೇಸ್ ಹಾಕಿದ್ರೆ ಏನಾಗುತ್ತೆ ನೋಡಿ, C7H2 7 ಏನಾಯ್ತು 14 + 2 16 ಆಯ್ತು. ಸೊ ಅಂದ್ರೆ CnH2n ಫಾರ್ಮುಲಾನ ಒಬೆ ಮಾಡ್ತಾ ಇದೆ. ವಾಟ್ ಇಸ್ ದಿಸ್? ದಿಸ್ ಇಸ್ ಯುವರ್ ಆಲ್ಕೇನ್. ಓಕೆನಾ? ನೆಕ್ಸ್ಟ್ C8 ಜಾಗಕ್ಕೆ ಇದು ಹಾಕಿ ನೋಡಿ, C8 2 8 16 + 2 ಏನಾಯ್ತು 18 ಆಯ್ತು. ಇಲ್ಲಿ 18 ಇಲ್ಲ, 16 ಇದೆ. ಅಂದ್ರೆ ಸೊ ಲೆಟ್ ಅಸ್ ಗೋ ಫಾರ್ ಥರ್ಡ್ ಫಾರ್ಮುಲಾ. ನೋಡಿ C8 ಹಾಕೊಳ್ಳಿ, 8 2s C8 ಆಗುತ್ತೆ, H2 8 ಏನಾಯ್ತು 16 ಆಯ್ತು. ಸೊ ದಿಸ್ ಈಸ್ ಆಕ್ಚುಲಿ ಒಬೇಯಿಂಗ್ ಆಲ್ಕೀನ್ ಫಾರ್ಮುಲಾ. ಆಲ್ಕೀನ್ ಫಾರ್ಮುಲಾನ ಒಬೆ ಮಾಡ್ತಾ ಇದೆ. ಅಂಡ್ ನೋಡಿ C4 ಜಾಗದಲ್ಲಿ ಇದನ್ನ ಹಾಕಿ ನೋಡಿ, C4H8 ಆಗುತ್ತೆ. 8 ಇಲ್ಲ, ಕಡಿಮೆ ಇದೆ. ಕಡಿಮೆ ಇದ್ರೆ ಮೈನಸ್ ಒಬೆ ಮಾಡ್ತಿರುತ್ತೆ. C4H2 4 8 - 2 ಏನಾಯ್ತು 6 ಆಯ್ತು. ದಟ್ ಈಸ್ ನಥಿಂಗ್ ಬಟ್ ಆಲ್ಕೈನ್ ಫಾರ್ಮುಲಾನ ಒಬೆ ಮಾಡ್ತಿದೆ. ಫಸ್ಟ್ ಬ್ಯಾಕ್ ಗ್ರೌಂಡ್ ವರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ 6 ನೋಡಿ, 6 2s 12 ಬಂದ್ರೆ ದಿಸ್ ಫಾರ್ಮುಲಾ, 6 2s 12 + 2 14 ಬಂದ್ರೆ ಈ ಫಾರ್ಮುಲಾ. 6 2s 12 ಬಂದಿಲ್ಲ, 12 ಗಿಂತ ಕಡಿಮೆ ಇದೆ ಅಂದ್ರೆ 12 - 2 ಈ ಫಾರ್ಮುಲಾನ ಒಬೆ ಮಾಡ್ತಾ ಇದೆ. ಇಟ್ ಇಸ್ ನನ್ ಅದರ್ ದೆನ್ ಆಲ್ಕೈನ್. 5 2s 10 ಈಸಿಲಿ CnH2n ಆಲ್ಕೀನ್ ಒಬೆ ಮಾಡ್ತಿದೆ. ನೆಕ್ಸ್ಟ್ 9 2s 18 ಇದ್ರೆ 2n, 18 ಗಿಂತ ಕಡಿಮೆ ಇದ್ರೆ -2, 18 ಗಿಂತ ಜಾಸ್ತಿ ಇದೆ ಅಂದ್ರೆ +2. ಇಟ್ ಈಸ್ ಅಗೇನ್ ಆಲ್ಕೀನ್. ಓಕೆ, ಸೊ ಕ್ವಶನ್ ಏನ್ ಕೇಳ್ತಾ ಇದಾರೆ, ವಿಚ್ ಈಸ್ ದ ಮೆಂಬರ್ ಆಫ್ ಸೇಮ್ ಹೋಮೋಲಾಗಸ್ ಸೀರೀಸ್ ಆಸ್ ಇ. ಈ ರೀತಿನೇ ಇರುವಂತ ಇನ್ನೊಂದು ಒಂದು ಕಾಂಪೌಂಡ್ ಯಾವ್ದಿದೆ? ಇ ಯಾವ್ದಿಲ್ಲಿ? ಇ ಈಸ್ ಯುವರ್ ನೋಡಿ, ಇ ಈಸ್ ಯುವರ್ ಆಲ್ಕೀನ್. ಇನ್ನೊಂದು ಆಲ್ಕೀನ್ ಯಾವ್ದಿದೆ ಸರ್ಚ್ ಮಾಡಿ. ಸೊ ಆಲ್ಕೇನ್ ಇದೆ ನೋಡಿ, ಇಲ್ಲಿ ಆಲ್ಕೇನ್ ಇದೆ, ಆಲ್ಕೀನ್ ಇದೆ, ದೆನ್ ಆಲ್ಕೈನ್. ಸೊ ಈ ರೀತಿನೇ ಇರುವಂತ ಇನ್ನೊಂದು ಕಾಂಪೌಂಡ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಈ ಏನಿದೆ C5H10 ಇದೆ, CnH2n ಫಾರ್ಮುಲಾ ಒಬೆ ಮಾಡ್ತಾ ಇದೆ. ಇದೇ ಫಾರ್ಮುಲಾನ ಒಬೆ ಮಾಡ್ತಿರೋಂಥ ಇನ್ನೊಂದು ಕಾಂಪೌಂಡ್ C8H16. ಸೊ ಎಕ್ಸಾಮ್ ಅಲ್ಲಿ ನೀವೇನ್ ಬರಿಬೇಕು? ಇಟ್ ಈಸ್ ಬಿ ಈಸ್ ಫಾಲೋಯಿಂಗ್ ಸೇಮ್ ಆಸ್ ಇ. ಯಾಕಂದ್ರೆ ಬಿದು ಫಾರ್ಮುಲಾ ಏನಾಗಿದೆ C8H16. ಮೂರನೇ ನೋಡಿ, A and F ಆರ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್. A and F, A ಏನಿದೆ ಆಲ್ಕೇನ್, F ಏನಿದೆ ಆಲ್ಕೇನ್. ದೇ ಬೋತ್ ಆರ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ವೈಲ್ ಆಲ್ ದ ಅದರ್ ಆರ್ ಅನ್ಸ್ಯಾಚುರೇಟೆಡ್. ನೋಡಿ ಆಲ್ಕೈನ್ ಅಗೇನ್ ಆಲ್ಕೈನೇ ಇದೆ ಇಷ್ಟುವೆ ಅಲ್ವಾ? ಸೊ ಇದಿಷ್ಟು ಕೂಡ ಅನ್ಸ್ಯಾಚುರೇಟೆಡ್ ಅಂತ ಹೇಳ್ತಾ ಇದ್ದಾರೆ. ಜಸ್ಟಿಫೈ ದಿಸ್ ಸ್ಟೇಟ್ಮೆಂಟ್. ಯಾಕೆ? ಬಿಕಾಸ್ ಆಲ್ಕೇನ್ಸ್ ಏನ್ ಮಾಡುತ್ತೆ? ಹೌ ಆರ್ ಆಲ್ಕೇನ್ಸ್ ಫಾರ್ಮ್ಡ್? ದೇ ಆರ್ ಫಾರ್ಮ್ಡ್ ಬೈ ಹ್ಯಾವಿಂಗ್ ಸಿಂಗಲ್ ಬಾಂಡ್ ಬಿಟ್ವೀನ್ ಕಾರ್ಬನ್ ಆಟಮ್ಸ್ ಅಲ್ವಾ? ಸೊ A and F ಆರ್ ಆಲ್ಕೇನ್ಸ್. ಬರ್ಕೊಳ್ಳಿ, ಆನ್ಸರ್ ಏನ್ ಬರಿಬೇಕು? ಬಿಕಾಸ್ ದೇ ಆರ್ ಫಾರ್ಮ್ಡ್ ಬೈ ಹ್ಯಾವಿಂಗ್ ಸಿಂಗಲ್ ಬಾಂಡ್ ಬಿಟ್ವೀನ್ ಕಾರ್ಬನ್ ಆಟಮ್ಸ್. ಓಕೆ, ಕೇಳಿಸ್ಕೊಳ್ತಾ ಇದ್ದೀರಲ್ವಾ? ಕೇಳಿಸ್ಕೊಂಡು ಬರೀರಿ. ನೆಕ್ಸ್ಟ್ ಅದರ್ಸ್ ಆರ್ ಅನ್ಸ್ಯಾಚುರೇಟೆಡ್. ಯಾಕೆ? ಬಿಕಾಸ್ ದೇ ಆರ್ ಫಾರ್ಮ್ಡ್ ಬೈ ಹ್ಯಾವಿಂಗ್ ಐದರ್ ಡಬಲ್ ಆರ್ ಟ್ರಿಪಲ್ ಬಾಂಡ್ ಬಿಟ್ವೀನ್ ಕಾರ್ಬನ್ ಆಟಮ್ಸ್. ಸೊ ದಟ್ ಈಸ್ ದ ರೀಸನ್. ಕ್ಲಿಯರ್ ಆಯ್ತಲ್ವಾ? ಸೊ ಡಬಲ್ ಅಥವಾ ಟ್ರಿಪಲ್ ಬಾಂಡ್ ಇಂದ ಫಾರ್ಮ್ ಆಗಿದೆ. ಡಿಫರೆನ್ಸ್ ಬಿಟ್ವೀನ್ ಸ್ಯಾಚುರೇಟೆಡ್ ಅಂಡ್ ಅನ್ಸ್ಯಾಚುರೇಟೆಡ್ ಅನ್ನ ಮೆನ್ಷನ್ ಮಾಡಿ. ದಟ್ಸ್ ಮೋರ್ ದೆನ್ ಎನಫ್. ಲೆಟ್ಸ್ ಮೂವ್ ಫಾರ್ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡಿ, unintentionally ಅನುರಾಗ್ ಲೆಫ್ಟ್ ಎ ಸ್ಲೈಸ್ ಆಫ್ ಬ್ರೆಡ್ ಇನ್ ಹಿಸ್ ಟಿಫನ್ ಬಾಕ್ಸ್. ಸೊ ಟಿಫನ್ ಬಾಕ್ಸ್ ಅಲ್ಲಿ ಅವನು ಏನ್ ಮಾಡಿದಾನೆ? ಸೊ ಬ್ರೆಡ್ ಪೀಸಸ್ ಅನ್ನ ಹಾಗೆ ಬಿಟ್ಬಿಟ್ಟಿದ್ದಾನೆ. ಅಂಡ್ he forgot to remove the tiffin box since his school had closed for Diwali break. After 6 or 7 days he opened the tiffin box. ಅವನಿಗೆ ಲೀವ್ ಕೊಟ್ಟಾದ್ಮೇಲೆ 6 to 7 days ಆದ್ಮೇಲೆ ಅವನು ಏನ್ ಮಾಡಿದಾನೆ? he has opened his tiffin box and he saw the black growth on the bread slice that is smelting awful.
ನಿಮಗೆ ಆನ್ಸರ್ ಗೊತ್ತಾಗಿರುತ್ತೆ ಅಲ್ವಾ? ನೋಡಿ ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ಏನಾಗಿದೆ, ಬ್ಲ್ಯಾಕ್ ಕಲರ್ ಇದೆ. ವಾಟ್ ಈಸ್ ದಿಸ್? ಐ ಥಿಂಕ್ ಯು ಗಾಟ್ ಆನ್ಸರ್. ಕ್ವಶನ್ ನೋಡಿ, ಹೌ ಡಿಡ್ ದ ಗ್ರೋತ್ ಆಫ್ ಫಂಗೈ, ಫಸ್ಟ್ ಆಫ್ ಆಲ್ ವಾಟ್ ಈಸ್ ದಿಸ್? ದಿಸ್ ಇಸ್ ಫಂಗೈ, ಗ್ರೋತ್ ಆಫ್ ಫಂಗೈ. ವಾಟ್ ಈಸ್ ದ ನೇಮ್ ಆಫ್ ದಿಸ್ ಫಂಗೈ? ಆನ್ಸರ್ ಮಾಡಿಬಿಡಿ ಹಾಗೆ. ಇಟ್ ಈಸ್ ರೈಸೋಪಸ್. ವಾಟ್ ಈಸ್ ದಿಸ್? ರೈಸೋಪಸ್ ಅಲ್ವಾ? ಹೌ ಡಿಡ್ ದ ಗ್ರೋತ್ ಆಫ್ ಫಂಗೈ ಟೇಕ್ಸ್ ಪ್ಲೇಸ್ ವೆನ್ ಎ ಸ್ಲೈಸ್ ಆಫ್ ಬ್ರೆಡ್ ವಾಸ್ ಕೆಪ್ಟ್ ಕ್ಲೋಸ್ಡ್ ಇನ್ ಟಿಫಿನ್ ಬಾಕ್ಸ್ ಅಂತ ಕೇಳ್ತಾ ಇದ್ದಾರೆ. ಟಿಫಿನ್ ಬಾಕ್ಸ್ ಕ್ಲೋಸ್ ಆಗೇ ಇದೆ, ಆದರೂ ಕೂಡ ಈ ಫಂಗೈ ಡೆವಲಪ್ ಆಗಿದೆ. ಹೇಗೆ ಡೆವಲಪ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ವಾಟ್ ಯು ಹ್ಯಾವ್ ಟು ರೈಟ್? ದ ಎನ್ಕ್ಲೋಸ್ಡ್ ಎನ್ವಿರಾನ್ಮೆಂಟ್, ಅಂದ್ರೆ ಕ್ಲೋಸ್ ಆಗಿರುವಂಥ ಬಾಕ್ಸ್ ಅಲ್ಲಿ ಏನಿರುತ್ತೆ ಅಂದ್ರೆ ದೇರ್ ಈಸ್ ಮಾಯಿಶ್ಚರ್. ಬಾಕ್ಸ್ ಅನ್ನ ಕ್ಲೋಸ್ ಮಾಡಬೇಕಾದ್ರೆ ಏನೇ ಬಾಕ್ಸ್ ಅಲ್ಲಿ ಏನು ಹೋಗಿರುತ್ತೆ? ಏರ್ ಹೋಗಿರುತ್ತೆ. ಏರ್ ಜೊತೆಗೆ ಸರ್ಟೆನ್ ಅಮೌಂಟ್ ಆಫ್ ಮಾಯಿಶ್ಚರ್ ಕೂಡ ಹೋಗಿರುತ್ತೆ. ಓಕೆ, ಸೊ ದ ಏರ್ ಅಂಡ್ ಮಾಯಿಶ್ಚರ್, okay, which is actually present in the enclosed box allow the growth of fungi ಅಂತ ಬರಿಬೇಕಾಗತ್ತೆ. ಅರ್ಥ ಆಯ್ತಾ? ಬಿಕಾಸ್ ದಿಸ್ ಎನ್ಕ್ಲೋಸ್ಡ್ ಎನ್ವಿರಾನ್ಮೆಂಟ್ ಏನಿದೆ ಬಾಕ್ಸ್ ಅಲ್ಲಿ, ಇಟ್ ಹಸ್ ಪ್ರೊವೈಡ್ ನೆಸಸರಿ ಮಾಯಿಶ್ಚರ್ ಪ್ರೊವೈಡ್ ಮಾಡಿದೆ ಅಂಡ್ ಏರ್ ಕೂಡ ಇದೆ. ಇದ್ರ ಜೊತೆಗೆ ವಾರ್ಮ್, ಅಂದ್ರೆ ಕ್ಲೋಸ್ ಆಗಿರುವಂತ ಬಾಕ್ಸ್ ಯಾವಾಗಲೂ ಏನಾಗಿರುತ್ತೆ, ಒಳಗಡೆ ವಾರ್ಮ್ ಆಗಿರುತ್ತೆ. Okay, so these conditions, air, warmth and moisture, they actually allow the growth of spores ಅಥವಾ fungi ಅಂತ ಬರಿಬೇಕಾಗುತ್ತೆ. ಕ್ಲಿಯರ್ ಆಯ್ತಲ್ವಾ? ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, what is the organism growing on the bread slice? What is that organism? It is the rhizopus. Answer is rhizopus. Explain its mode of reproduction ಅಂತ ಕೇಳ್ತಾ ಇದ್ದಾರೆ. Its mode of reproduction. rhizopus ಹೆಂಗ್ ಗ್ರೋ ಆಗುತ್ತೆ? rhizopus grow ಬೈ ಸ್ಪೋರ್ ಫಾರ್ಮೇಶನ್. ಹೆಂಗ್ ಗ್ರೋ ಆಗುತ್ತೆ? ಬೈ ಸ್ಪೋರ್ ಫಾರ್ಮೇಶನ್. ಕ್ಲಿಯರ್ ಆಯ್ತಲ್ವಾ? ನೋಡಿ, ಈ ರೀತಿ ನಿಮಗೆ ಸಿಂಪಲ್ ಕ್ವೆಶನ್ ಯಟ್ ಅಪ್ಲಿಕೇಶನ್ ಟೈಪಲ್ಲಿ ಕೇಳ್ತಾರೆ. ಸೊ ಯು ಮಸ್ಟ್ ಬಿ ಫೆಮಿಲಿಯರ್ ಟು ಆನ್ಸರ್ ದಿಸ್. ಅದಾಯ್ತಾ? ಸೊ ವೆರಿ ಇಂಪಾರ್ಟೆಂಟ್. ಓಕೆ, ಎಸ್. ಸೊ ನೆಕ್ಸ್ಟ್ ಲೆಟ್ ಅಸ್ ಗೋ ಫಾರ್ ನೆಕ್ಸ್ಟ್ ಕ್ವೆಶನ್. ನೋಡಿ, ದ ನೆಕ್ಸ್ಟ್ ಕ್ವೆಶನ್, ದ ಡಯಾಗ್ರಾಮ್ ಗಿವನ್ ಬಿಲೋ ಡಿಪಿಕ್ಟ್ಸ್ ದ ಪ್ರೋಸೆಸ್ ಆಫ್ ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ ಪಿ ಬೈ ಅ ಸ್ಪೆಸಿಫಿಕ್ ಮೆಥಡ್. ಇಲ್ಲಿ ಪಿ ಅನ್ನೋ ಮೆಟಲ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಿದ್ದಾರೆ. ಆಯ್ತಾ? ಸೊ ಈ ಒಂದು ಡಯಾಗ್ರಾಮ್ ನೋಡಿದ ತಕ್ಷಣ ಫಸ್ಟ್ ಆಫ್ ಆಲ್ ನಿಮಗೆ ಏನ್ ಐಡಿಯಾ ಬರುತ್ತೆ? ದಿಸ್ ಡಯಾಗ್ರಾಮ್ ಈಸ್ ಬೇಸಿಕಲಿ ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ಆಫ್ ಕಾಪರ್. ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್, ಬ್ಯಾಕ್ ಗ್ರೌಂಡ್ ವರ್ಕ್ ಮುಗಿಸ್ಕೊಳ್ಳೋಣ. ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ಆಫ್ ಕಾಪರ್ ಇದು. ಅಂಡ್ ಇದರಲ್ಲಿ ನೋಡಿ, ಮೈನಸ್ ಪ್ಲಸ್ ಕೊಟ್ಟಿದ್ದಾರೆ. ಈ ಪ್ಲಸ್ ಏನಿದು ವೈ ಅಂತ ಕೊಟ್ಟಿದ್ದಾರೆ. ಪ್ಲಸ್ ಈಸ್ ಆಲ್ವೇಸ್ ಆನೋಡ್ ಅಲ್ವಾ? ನೆಕ್ಸ್ಟ್ ಮೈನಸ್ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಮೈನಸ್ ಈಸ್ ಆಲ್ವೇಸ್ ಕ್ಯಾಥೋಡ್. ಏನೇನು ಲೇಬಲ್ ಮಾಡಿದ್ದಾರೆ ಅದನ್ನೆಲ್ಲ ಆನ್ಸರ್ ಮಾಡೋಣ. ಫಸ್ಟ್ ಝೆಡ್, ಈ ಟ್ಯಾಂಕ್ ಅಲ್ಲಿ ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ಹೋಗಬೇಕಾದ್ರೆ ದೇರ್ ಆರ್ ಸಮ್ ಇಂಪ್ಯೂರಿಟೀಸ್ ವಿಚ್ ಇಸ್ ಲೆಫ್ಟ್ ಅಂಡ್ ಸೆಟಲ್ಡ್ ಅಟ್ ದ ಬಾಟಮ್ ಆಫ್ ದ ಬೀಕರ್ ಅಂಡ್ ಇಟ್ ಈಸ್ ಕಾಲ್ಡ್ ಆಸ್ ಆನೋಡ್ ಮಡ್. ಏನಂತ ಕರಿತೀವಿ? ಆನೋಡ್ ಮಡ್ ಅಂತ ಕರಿತೀವಿ. ಸೊ ಝೆಡ್ ಈಸ್ ಆನೋಡ್ ಮಡ್. ಮುಗಿತಲ್ಲ? ಲೆಟ್ ಅಸ್ ನಾವು ಆನ್ಸರ್ ಟು ದ ಕ್ವಶನ್. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಅಸಿಡಿಫೈಡ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಆಫ್ ಮೆಟಲ್ ಪಿ. ಯಾವ ಮೆಟಲ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವೋ ಅದರ ಪರ್ಟಿಕ್ಯುಲರ್ ಮೆಟಲ್ ಸೊಲ್ಯೂಷನ್ ಅನ್ನ ತಗೊಳ್ತೀವಿ ಮಕ್ಕಳ ನಾವು, ಅಂದ್ರೆ ಸಾಲ್ಟ್ ಸೊಲ್ಯೂಷನ್ ಅನ್ನ ತಗೊಳ್ತೀವಿ. ಇಲ್ಲಿ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ತಗೊಳ್ತಾ ಇದೀವಿ ಅಂದ್ರೆ ಯಾವ ಮೆಟಲ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ? ಕಾಪರ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಜಿಂಕ್ ಸಲ್ಫೇಟ್ ತಗೊಂಡಿದ್ರೆ ಜಿಂಕು. ಓಕೆ, ಒಂದ್ ವೇಳೆ ಬೇರೆ ಇನ್ಯಾವುದಾದ್ರು ಕ್ಯಾಲ್ಸಿಯಂ ಕ್ಲೋರೈಡ್ ತಗೊಂಡಿದ್ರೆ ಕ್ಯಾಲ್ಸಿಯಂ. ಯಾವ ಮೆಟಲ್ ಸಾಲ್ಟ್ ಸೊಲ್ಯೂಷನ್ ಅನ್ನ ತಗೊಳ್ತೀರಾ ಆ ಪರ್ಟಿಕ್ಯುಲರ್ ಮೆಟಲ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಿರ್ತೀರಾ. ಸೊ ಎಲ್ಲದಕ್ಕೂ ಆನ್ಸರ್ಸ್ ಮೆನ್ಷನ್ ಮಾಡಿದೀವಿ. ಲೆಟ್ಸ್ ನಾವು ಆನ್ಸರ್ ದ ಕ್ವೆಶನ್ಸ್ ಗಿವನ್. Pratibha was asked to identify the metal P. Metal P ಏನಿಲ್ಲಿ? It is none other than copper. And its method of extraction by her science teacher. So ನಾವು ಆಲ್ರೆಡಿ ಆನ್ಸರ್ ಮಾಡಾಯ್ತಿಲ್ಲಿ. However, she gave an incorrect answer. Find the correct answer. So what did she give? Pratibha was asked to identify the metal P and its method of extraction by her science teacher. So ಅವ್ರು ಏನ್ ಕೇಳ್ತಾ ಇದಾರೆ, ಯಾವ್ದು ಮೆಟಲ್ ಇದು, ಏನ್ ಪ್ರೋಸೆಸ್ ಅಂತ ಕೇಳ್ತಾ ಇದಾರೆ. ಬಟ್ ಶಿ ಹಸ್ ಗಿವನ್ ದ ಇನ್ಕರೆಕ್ಟ್ ಆನ್ಸರ್. ಸೊ ನೀವು ಕರೆಕ್ಟ್ ಆನ್ಸರ್ ಕೊಡಿ. ಮೆಟಲ್ ಯಾವುದು? ಕಾಪರ್. ಸೊ ಪ್ರೋಸೆಸ್ ಏನು? ಪ್ರೋಸೆಸ್ ಇಸ್ ಕಾಲ್ಡ್ ಆಸ್ ಎಕ್ಸ್ಟ್ರಾಕ್ಷನ್, ದಟ್ ಈಸ್ ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ಆಫ್ ಕಾಪರ್. ಸೊ ಇದು ಬರಿಬೇಕು, ಕಾಪರ್ ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ಆಫ್ ಕಾಪರ್. ಫಸ್ಟ್ ಆನ್ಸರ್ ಮುಗಿತಾ? ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಝೆಡ್ ಇನ್ ದ ಪ್ರೋಸೆಸ್ ಶೋನ್ ಬಿಲೋ? ಈ ಝೆಡ್ ಸಿಗ್ನಿಫಿಕೆನ್ಸ್ ಏನು? ವಾಟ್ ಈಸ್ ಝೆಡ್? ಝೆಡ್ ಈಸ್ ನಥಿಂಗ್ ಬಟ್ ಇಂಪ್ಯೂರಿಟೀಸ್. It is the impurities which is formed when electricity is passed to this electrolyte. ಯಾವಾಗ ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತೆ ಅಸಿಡಿಫೈಡ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ಗೆ, ಆಗ
ಈ ಆ್ಯನೋಡ್ ಅಲ್ಲಿರುವಂಥ ಇಂಪ್ಯೂರಿಟೀಸ್ ಏನಿರುತ್ತೆ ದೇ ವಿಲ್ ಎಂಟರ್ ಟು ದಿಸ್ ಎಲೆಕ್ಟ್ರೋಲೈಟ್ ಅಂಡ್ ದೇ ಸೆಟಲ್ ಆನ್ ದ ಬಾಟಮ್ ಆಫ್ ದ ಬೀಕರ್ ಅಂಡ್ that impurity is called as what? It is called as anode mud. Clear ಆಯ್ತಲ್ವಾ? I hope no doubt. Let's move on to the next question. So ಇಲ್ಲಿ sub question ಇನ್ನೂ ಇದೆ. Identify the following anode and cathode from X and Y. So X and Y ಅಲ್ಲಿ anode ಯಾವುದು cathode ಯಾವುದು ಅಬ್ಸರ್ವ್ ಮಾಡಿ. Y is anode, X is cathode. ಓಕೆ ನೋಡಿ, X ಹತ್ರ ಮೈನಸ್ ಇದೆ, Y ಹತ್ರ ಪ್ಲಸ್ ಇದೆ. ಪ್ಲಸ್ ಇರೋದು ಆ್ಯನೋಡ್ ಆಗಿರುತ್ತೆ, ಮೈನಸ್ ಇರೋದು ಏನಾಗಿರುತ್ತೆ ಕ್ಯಾಥೋಡ್ ಆಗಿರುತ್ತೆ. ಕ್ಲಿಯರಾ? ನೆಕ್ಸ್ಟ್, ದ ಎಲೆಕ್ಟ್ರೋಲೈಟ್ ಯೂಸ್ಡ್ ಇನ್ ದಿಸ್ ಪ್ರೋಸೆಸ್. ಯಾವ ಎಲೆಕ್ಟ್ರೋಲೈಟ್ ಅನ್ನ ಯೂಸ್ ಮಾಡಿದ್ದಾರೆ? ದ ಎಲೆಕ್ಟ್ರೋಲೈಟ್ ಯೂಸ್ಡ್ ಇನ್ ದಿಸ್ ಪ್ರೋಸೆಸ್ ಈಸ್ ಅಸಿಡಿಫೈಡ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ನೆಕ್ಸ್ಟ್, ಎಲೆಕ್ಟ್ರೋಡ್ ಫಾರ್ ಡಿಪಾಸಿಷನ್ ಆಫ್ ಪ್ಯೂರ್ ಮೆಟಲ್. ಯಾವ ಎಲೆಕ್ಟ್ರೋಡ್ ಅನ್ನ ಪ್ಯೂರ್ ಮೆಟಲ್ ಡಿಪಾಸಿಟ್ ಮಾಡಕ್ಕೆ ಯೂಸ್ ಮಾಡ್ತಿದ್ದಾರೆ? ನೋಡಿ, ಆ್ಯನೋಡ್ ಅನ್ನೋದು ಇಂಪ್ಯೂರ್ ರಾಡ್. ಇಂಪ್ಯೂರ್ ರಾಡ್, ಓಕೆ, ಇದರಲ್ಲಿರುವಂಥ ಇಂಪ್ಯೂರಿಟೀಸ್ ಕೆಳಗಡೆ ಬರುತ್ತೆ. ಪ್ಯೂರ್ ಮೆಟಲ್ಲು ಎಲೆಕ್ಟ್ರೋಲೈಟ್ ಅಲ್ಲಿ ಡಿಸಾಲ್ವ್ ಆಗುತ್ತೆ. ಡಿಸಾಲ್ವ್ ಆದಂಥ ಈ ಪ್ಯೂರ್ ಮೆಟಲ್ ಹೋಗಿ ಎಲ್ಲಿ ಡೆಪಾಸಿಟ್ ಆಗುತ್ತೆ ಅಂದರೆ ಕ್ಯಾಥೋಡ್ ಹತ್ರ ಏನಾಗುತ್ತೆ ಡೆಪಾಸಿಟ್ ಆಗುತ್ತೆ. ಸೊ ಆಲ್ ದ ಪ್ಯೂರ್ ಮೆಟಲ್ಸ್ ವಿಲ್ ಡೆಪಾಸಿಟ್ ಆನ್ ದ ಕ್ಯಾಥೋಡ್. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ಆ್ಯನೋಡ್ ಈಸ್ ಇಂಪ್ಯೂರ್ ರಾಡ್, ಕ್ಯಾಥೋಡ್ ಈಸ್ ಪ್ಯೂರ್ ರಾಡ್. ಸೊ ಆನ್ ದ ಕ್ಯಾಥೋಡ್ ದ ಪ್ಯೂರ್ ಮೆಟಲ್ ಗೆಟ್ ಡೆಪಾಸಿಟೆಡ್. ಕ್ಲಿಯರ್ ಆಯ್ತಲ್ವಾ? ಸೊ ಈ ಪ್ರೋಸೆಸ್ ನಿಮಗೆ ತುಂಬಾನೇ ಇಂಪಾರ್ಟೆಂಟ್. ಎಷ್ಟು ಈಸಿಯಾಗಿ ಆನ್ಸರ್ಸ್ನ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್, ರಾಘವ್ ಡ್ರಾ ಅ ಫುಡ್ ಚೈನ್ ಆಸ್ ಶೋನ್ ಇನ್ ದ ಫಿಗರ್ ಬಿಲೋ, ಬಟ್ he got confused when his older sister asked him some questions regarding the same. ಸೊ ಫುಡ್ ಚೈನ್ ಏನೋ ಬರ್ದಿದ್ದಾನೆ, ಬಟ್ ಇದ್ರ ಬಗ್ಗೆ ಕ್ವಶನ್ ಕೇಳಿದಾಗ ಕನ್ಫ್ಯೂಸ್ ಆಗಿದೆ. ಸೊ ಏನೇನು ಕ್ವಶನ್ ಇದೆ ನೋಡೋಣ. ಇಫ್ 2000 ಜೋಲ್ ಆಫ್, ಫಸ್ಟ್ ಆಫ್ ಆಲ್ ಈ ಫುಡ್ ಚೈನ್ ಏನಿದೆ ನೋಡಿ, ಸನ್ ಇದೆ, ಓಕೆ, ಗ್ರಾಸ್ ಪ್ರೊಡ್ಯೂಸರ್ ಇದೆ, ನೆಕ್ಸ್ಟ್ ಪ್ರೈಮರಿ ಕನ್ಸ್ಯೂಮರ್, ಸೆಕೆಂಡರಿ ಕನ್ಸ್ಯೂಮರ್, ಟರ್ಷರಿ ಕನ್ಸ್ಯೂಮರ್. ಸೊ ಈಗ ಇಫ್ 2000 ಜೋಲ್ ಆಫ್ ಎನರ್ಜಿ ವಾಸ್ ಪ್ರೊಡ್ಯೂಸ್ಡ್ ಬೈ ದ ಪ್ರೊಡ್ಯೂಸರ್, ಅಂದ್ರೆ ಪ್ರೊಡ್ಯೂಸರ್ ಯಾರು ಇಲ್ಲಿ? ಗ್ರಾಸ್. ಪ್ರೊಡ್ಯೂಸರ್ ಹತ್ರ 2000 ಕಿಲೋ ಜೋಲ್ ಆಫ್ ಎನರ್ಜಿ ಇದೆ. ದೆನ್ ವಾಟ್ ವಿಲ್ ಬಿ ದ ಎನರ್ಜಿ ಅವೈಲಬಲ್ ಇನ್ ದ ಮೆಂಬರ್ ಆಫ್ ದ ಟ್ರಾಪಿಕ್ ಲೆವೆಲ್? ಸೊ ಫಸ್ಟ್ ಏನಾಗುತ್ತೆ, ನಿಮಗೆ ಗೊತ್ತಿರಬೇಕು ಎನರ್ಜಿ ಹೆಂಗೆ ಟ್ರಾನ್ಸ್ಫರ್ ಆಗುತ್ತೆ. 2000 ಕಿಲೋ ಜೌಲ್ ಇದೆ. ನೆಕ್ಸ್ಟ್ ಪ್ರೈಮರಿ ಕನ್ಸ್ಯೂಮರ್ ಬಂದಾಗ ಓನ್ಲಿ 10% ಆಫ್ ದಿಸ್ 2000 ಕಿಲೋ ಜೋಲ್ ಅಂದ್ರೆ 200 ಕಿಲೋ ಜೋಲ್ ಟ್ರಾನ್ಸ್ಫರ್ ಆಗುತ್ತೆ. ನೆಕ್ಸ್ಟ್ ಸೆಕೆಂಡರಿ ಕನ್ಸ್ಯೂಮರ್ಗೆ ಬಂದಾಗ 200 ಅಲ್ಲಿ 10%, ಅಗೇನ್ 20 ಕಿಲೋ ಜೋಲ್. ನೆಕ್ಸ್ಟ್ ಟರ್ಷರಿಗೆ ಬಂದಾಗ ಏನಾಗುತ್ತೆ, 10% ಆಫ್ 20, ದಟ್ ಈಸ್ 2 ಕಿಲೋ ಜೋಲ್ ಟ್ರಾನ್ಸ್ಫರ್ ಆಗುತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ಸೊ ಇಲ್ಲಿ ಸರ್ಟೈನ್ ಕ್ವಶನ್ಸ್ ಕೇಳಿದ್ದಾರೆ. ಲೆಟ್ ಅಸ್ ನೌ ಅಂಡರ್ಸ್ಟ್ಯಾಂಡ್ ದೀಸ್ ಕ್ವಶನ್ಸ್ ಅಂಡ್ ಆನ್ಸರ್ ಟು ದ ಕ್ವಶನ್. ಓಕೆ, so the questions asked are first one, if 2000 I think now we have answered for this question. Okay, so the first question we have already answered, how energy is getting transferred. Second question, what is that the number of tropic levels in the food chain, sorry, why is that the number of tropic levels are limited anta kelta idare. ಯಾಕೆ ಟ್ರೋಪಿಕ್ ಲೆವೆಲ್ಸ್ ಲಿಮಿಟ್ ಆಗ್ತಾ ಇದೆ? ಸಿ, there are certain organisms if you observe here. And if you observe that from one tropic level to another tropic level, only limited amount of energy, that is only 10% of energy is getting transferred. And if you observe the tertiary consumer, only 2 kilojoule of energy transfer agide, which is very, very minimal. So if I go further, what happened? Again 0.2 kilojoule of energy will be transferred. So what are you basically observing? As we move forward in the food chain, the energy transferred from one tropic level to another tropic level is getting decreased. So as we move, energy decrease ಆಗ್ತಾ ಇದೆ. ಹಾಗಾಗಿ the number of organisms in the food chain is also limited. ಅರ್ಥ ಆಯ್ತಾ? So this is what you need to write for this question. Why is the number of tropic levels in the food chain are limited? Because energy from one tropic level to another tropic level is getting decreased. As a result, the number of organisms are also decreased. Moving on to next question, help Raghav to create 2 food chains with the following organisms ಅಂತ ಕೇಳ್ತಿದ್ದಾರೆ. ಫಸ್ಟ್ ಇಲ್ಲಿ ಕೇಳಿರುವಂತದ್ದು ಕೊಟ್ಟಿರುವಂತದ್ದು ಗ್ರಾಸ್, ಸ್ನೇಕ್, ಫ್ರಾಗ್ ಅಂಡ್ ಗ್ರಾಸ್ ಹಾಪರ್. ಸೊ ಹೂ ಕಮ್ಸ್ ಫಸ್ಟ್? ಇಟ್ ಈಸ್ ಆಲ್ವೇಸ್ ದ ಪ್ರೊಡ್ಯೂಸರ್. ಸೊ ಗ್ರಾಸ್ ಕಮ್ಸ್ ಫಸ್ಟ್. ನೆಕ್ಸ್ಟ್ ಗ್ರಾಸ್ ಈಸ್ ಬೀನ್ ಕನ್ಸ್ಯೂಮ್ಡ್ ಬೈ ಗ್ರಾಸ್ ಹಾಪರ್ ಅಂಡ್ ಲೇಟರ್ ಇಟ್ ಈಸ್ ಬೀನ್ ಕನ್ಸ್ಯೂಮ್ಡ್ ಬೈ the frog and frog is been consumed by the snake. Okay, ಎರಡನೇದಾಗಿ maize, hawk, mice, snake ಕೊಟ್ಟಿದ್ದಾರೆ. Again maize is a producer because it's a plant product. So maize comes first. Maize is consumed by mice.
mice is consumed by snake, snake is consumed by hawk. Okay, this is how we will get the 2 food chains. So let's move on to the next question. Next question nodi. Ankit took 20 grams of green salt powder, okay, in a covered beaker and heated the beaker for 10 minutes ಅಂತ ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ನಿಮಗೆ ಸಾಲ್ಟ್ ಕಲರ್ಸ್ ಗೊತ್ತಿರಬೇಕು. In your syllabus you have one green color salt, that is none other than ferrous sulfate, FeSO4, and the correct formula of this ferrous sulfate is FeSO4 7H2O. This is the light green color hydrated salt. ಸೊ ಈಗ ಏನ್ ಮಾಡಿದ್ದಾರೆ, ಇಲ್ಲಿ ಲೈಟ್ ಗ್ರೀನ್ ಕಲರ್ ಹೈಡ್ರೇಟೆಡ್ ಸಾಲ್ಟ್ ಅನ್ನ ತಗೊಂಡಿದ್ದಾರೆ. ಇದನ್ನ ತಗೊಂಡು ಏನ್ ಮಾಡ್ತಾರೆ, ಹಿ ಈಸ್ ಹೀಟಿಂಗ್ ದಿಸ್. ಹೌ? ಬೈ ಕ್ಲೋಸಿಂಗ್ ದ ಬೀಕರ್. ಈ ಬೀಕರ್ದು ಮೌತ್ ನ ಕ್ಲೋಸ್ ಮಾಡಿ ಹೀಟ್ ಮಾಡ್ತಾ ಇದ್ದಾನೆ. ದ ಮೊಮೆಂಟ್ ಯು ಹೀಟ್ ದಿಸ್, ಈ ಫೆರಸ್ ಸಲ್ಫೇಟ್ ಗ್ರೀನ್ ಕಲರ್ ಕ್ರಿಸ್ಟಲ್ಸ್ ನ ಹೀಟ್ ಮಾಡಿದಾಗ ಏನಾಗುತ್ತೆ, ದ ವಾಟರ್ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಇನ್ ದ ಗ್ರೀನ್ ಕಲರ್ ಸಾಲ್ಟ್ ವಿಲ್ ಬಿ ಲಾಸ್ಟ್, ಇಟ್ ಗಾಟ್ ಇವಾಪರೇಟೆಡ್. ಬಟ್ ಇಲ್ಲಿ ಎಸ್ಕೇಪ್ ಆಗಕ್ ಜಾಗ ಇಲ್ಲ. ಸೊ ಎಲ್ಲ ಏನಾಗಿರುತ್ತೆ, ಈ ಎಲ್ಲ ವೇಪರ್ಸ್ ಹೋಗಿ ಇಲ್ಲಿ ಸೆಟಲ್ ಆಗಿ ಕಂಡೆನ್ಸ್ ಆಗ್ತಾ ಇರುತ್ತೆ. ಓಕೆ, ಸೊ he has noticed that the salt powder turned whitish after 10 minutes. He also found some droplets on the inner surface of the beaker cover ಅಂತ ಕೇಳ್ತಿದ್ದಾನೆ. ಕ್ವಶನ್ ಏನಿದೆ ಮತ್ತೆ ಅನಲೈಸ್ ಮಾಡ್ಕೊಳ್ಳಿ. 20 ಗ್ರಾಮ್ ಸಾಲ್ಟ್ ತಗೊಂಡಿದ್ದಾನೆ, ಸಾಲ್ಟ್ ನ ಹೀಟ್ ಮಾಡ್ತಾ ಇದ್ದಾನೆ. ಹೇಗೆ ಹೀಟ್ ಮಾಡ್ತಾ ಇದ್ದಾನೆ, ಕ್ಲೋಸ್ಡ್ ಬೀಕರ್ ಇಂದ ಬೀಕರ್ ನ ಕ್ಲೋಸ್ ಮಾಡಿ ಹೀಟ್ ಮಾಡ್ತಾ ಇದ್ದಾನೆ. ಸೊ ಅವ್ನು ನೆಕ್ಸ್ಟ್ ಏನ್ ಅಬ್ಸರ್ವ್ ಮಾಡ್ತಾನೆ, 20 ಗ್ರಾಮ್ಸ್ ಸಾಲ್ಟ್ ನ ಹೀಟ್ ಮಾಡಿದ್ಮೇಲೆ 10 ಮಿನಿಟ್ಸು, ನೆಕ್ಸ್ಟ್ 10 ಮಿನಿಟ್ಸ್ ಆದ್ಮೇಲೆ ಈ ಗ್ರೀನ್ ಕಲರ್ ಸಾಲ್ಟ್ ಏನಾಗಿರುತ್ತೆ ಅಂದ್ರೆ, ಸಿ ದ ಸಾಲ್ಟ್ ಪೌಡರ್ ಹ್ಯಾಸ್ ಟರ್ನ್ಡ್ ವೈಟ್. 10 ಮಿನಿಟ್ಸ್ ಆದ್ಮೇಲೆ ವೈಟ್ ಆಗಿರುತ್ತೆ. ಓಕೆ, ಯಾಕೆ, ರೀಸನ್ ಏನು? ಅಂಡ್ ಈ ಆಲ್ಸೋ ಸಾ ದ ಡ್ರಾಪ್ಲೆಟ್ಸ್ ಆಫ್ ವಾಟರ್ ಇರುತ್ತೆ ಈ ಒಂದು ಬೀಕರ್ ಅಲ್ಲಿ, ಅಂದ್ರೆ ಕ್ಯಾಪ್ ಆಫ್ ದ ಬೀಕರ್ ಅವ್ರ ಮೌತ್ ಏನ್ ಕ್ಲೋಸ್ ಮಾಡಿರ್ತಾನೆ, ಮೌತ್ ಆಫ್ ದ ಬೀಕರ್ ಅಲ್ಲಿ ಏನಾಗಿರುತ್ತೆ, ವಾಟರ್ ಡ್ರಾಪ್ಲೆಟ್ಸ್ ಇರುತ್ತೆ ಅಂತ ಹೇಳ್ತಾ ಇದ್ದಾನೆ. ಕ್ವೆಶನ್ಸ್ ಏನಿದೆ ಅಬ್ಸರ್ವ್ ಮಾಡಿ. ನೆಕ್ಸ್ಟ್ ಕ್ವೆಶನ್ ಇನ್ನು ಪೆಂಡಿಂಗ್ ಇದೆ. Ankit added few drops of water to the whitish powder and then the powder turned to be the green again. ಲಾಜಿಕ್ ಇಷ್ಟೇ, ಫೆರಸ್ ಸಲ್ಫೇಟ್ ನ ಹೀಟ್ ಮಾಡಿದಾಗ ವಾಟರ್ ಲಾಸ್ ಆಯ್ತು. ಸೊ ಆಗ ಏನಾಯ್ತು, ಗ್ರೀನ್ ಕಲರ್ ಇದ್ದಂತ ಸಾಲ್ಟ್ ಯಾವ ಕಲರ್ಗೆ ಟರ್ನ್ ಆಯ್ತು, ವೈಟ್ ಕಲರ್ ಆಗಿ ಟರ್ನ್ ಆಯ್ತು. ಯಾಕೆ? ಬಿಕಾಸ್ ಆಫ್ ಲಾಸ್ ಆಫ್ ವಾಟರ್. ಸೊ ವೈಟ್ ಕಲರ್ ಆಗಿದೆ ಅಂದ್ರೆ ಇದರ ಫಾರ್ಮುಲಾ ಜಸ್ಟ್ FeSO4 ಆಗಿರುತ್ತೆ, ಬಿಕಾಸ್ ಇಟ್ ಈಸ್ ಅ ಅನ್ಹೈಡ್ರೇಟೆಡ್ ಸಾಲ್ಟ್. ಈ ವೈಟ್ ಕಲರ್ ಬಂದಿರುವಂತ ಸಾಲ್ಟ್ಗೆ ಅಗೇನ್ ಇಫ್ ವಿ ಆಡ್ ಫ್ಯೂ ಡ್ರಾಪ್ಸ್ ಆಫ್ ವಾಟರ್ ಏನಾಗುತ್ತೆ, ಇದು ಅಗೇನ್ ಹೈಡ್ರೇಟೆಡ್ ಆಗುತ್ತೆ. ವಿ ಕಾಲ್ ದಿಸ್ ಆಸ್ ವಾಟರ್ ಆಫ್ ಕ್ರಿಸ್ಟಲೈಸೇಷನ್. ಓಕೆ, ಸೊ ವಾಟರ್ ಆಡ್ ಮಾಡಿದ ತಕ್ಷಣ ವಾಪಸ್ ನಮ್ಗೆ ಏನ್ ಬರುತ್ತೆ, FeSO4 7H2O ಬರುತ್ತೆ. ಸೊ ಈ ಬ್ಯಾಕ್ ಗ್ರೌಂಡ್ ವರ್ಕ್ ಮುಗಿತಲ್ಲ. ಸೊ ಈಗ ಆನ್ಸರ್ ಮಾಡಿ ಕ್ವಶನ್ಗೆ. Write the name and formula of the green salt powder. What is the name and formula of green salt powder? Green salt ಇರೋದು ಇಲ್ಲಿ, green is FeSO4, green ಇದೆ ಅಂದ್ರೆ ವಾಟರ್ ಇರುತ್ತೆ, ಸೊ 7H2O ಬರಿಬೇಕು. Ankit noticed some droplets on the inner surface of the beaker cover. What are these drops? These drops are what? The water which got lost from the salt as water vapor. So these are the water vapors released by the FeSO4 hydrated salt. ಅರ್ಥ ಆಯ್ತಾ? ಅಂಡ್ ದೇ ಗಾಟ್ ಕಂಡೆನ್ಸ್ಡ್. ಅದೇನಾಗಿರುತ್ತೆ, ಮೌತ್ ಆಫ್ ದ ಬೀಕರ್ ಅಲ್ಲಿ ಕಂಡೆನ್ಸ್ ಆಗಿರುತ್ತೆ. ಏನ್ ಕೇಳ್ತದಾನೆ, ವೈ ಆರ್ ಡ್ರಾಪ್ಲೆಟ್ ಸೀನ್ ಆನ್ ದ ಇನ್ನರ್ ಸರ್ಫೇಸ್ ಆಫ್ ದ ಬೀಕರ್? ಬಿಕಾಸ್ ದೀಸ್ ವೇಪರ್ಸ್ ಗಾಟ್ ಕಂಡೆನ್ಸ್ಡ್. ಹೊರಗಡೆ ಎಸ್ಕೇಪ್ ಆಗಕ್ ಜಾಗ ಇಲ್ಲ. ಅರ್ಥ ಆಗ್ತಿದ್ಯಾ? ಮೂವಿಂಗ್ ಟು ನೆಕ್ಸ್ಟ್, ವೆನ್ ಅಂಕಿತ್ ಆಡೆಡ್ ಎ ಫ್ಯೂ ಡ್ರಾಪ್ಸ್ ಆಫ್ ವಾಟರ್ ಟು ಯೋರ್ ವೈಟಿಶ್ ಪೌಡರ್, ನಾನು ಆಲ್ರೆಡಿ ಆನ್ಸರ್ ಮಾಡಿದಿನ ಮೇಲೆ. ಸೊ ಇಟ್ ಟರ್ನ್ಡ್ ಗ್ರೀನ್. ಏನಾಗ್ತಿದೆ, ಸಪೋರ್ಟ್ ಬೈ ಪ್ರೊವೈಡಿಂಗ್ ಎ ಸೂಟಬಲ್ ರೀಸನ್. ವೈಟ್ ಮತ್ತೆ ಗ್ರೀನ್ ಆಗ್ತಿದೆ, ಯಾಕೆ? So it is called as water of crystallization. What is it called as? Water of crystallization. So ಏನ್ ಮಾಡ್ದವನು, ವೈಟ್ ಕಲರ್ FeSO4 ಗೆ ಅಂದ್ರೆ ಅನ್ಹೈಡ್ರೇಟೆಡ್ FeSO4 ಗೆ ವಾಟರ್ ನ ಆಡ್ ಮಾಡಿದಾನೆ. ದ ಮೊಮೆಂಟ್ ಹಿ ಆಡ್ ವಾಟರ್, ವಾಟ್ ಹ್ಯಾಪನ್, ದ ವೈಟ್ ಕಲರ್ ಸಾಲ್ಟ್ ಅಗೈನ್ hydrated and it has changed its color to green. Green color ಗೆ ಚೇಂಜ್ ಆಯ್ತು. This is how you get the questions. ನೋಡಿ, 3 marks ವೆರಿ ಈಸಿ ಆಗಿ ಇಲ್ಲಿ ಸ್ಕೋರ್ ಮಾಡಬಹುದು, ಜಸ್ಟ್ ಬೈ ಅನಲೈಸಿಂಗ್ ಅಂಡ್ ರೈಟಿಂಗ್ ಸಿಂಪಲ್ ಆನ್ಸರ್ಸ್. ಸೊ ಅದಕ್ಕೆ ಈ ಏನ್ ಆಕ್ಟಿವಿಟಿ ಕೊಟ್ಟಿದ್ದಾರೆ ಫಸ್ಟ್ ಓದ್ಕೊಂಡು ಇಲ್ಲಿ ಮಾಡಿರುವಂತ ನೋಡಿ ಈ ಬ್ಯಾಕ್ ಗ್ರೌಂಡ್ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಯು ಕ್ಯಾನ್ ಗೆಟ್ ದ ಆನ್ಸರ್ ಈಸಿಲಿ. ಐ ಹೋಪ್ ಯು ಅಂಡರ್ಸ್ಟುಡ್. ಸ್ಟಿಲ್ ಇದ್ರ ಬಗ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಕಾಮೆಂಟ್ ಏರಿಯಾದಲ್ಲಿ ಮೆನ್ಷನ್ ಮಾಡಿ. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. The next question,
ಸೀತಾ ರೀಸೆಂಟ್ಲಿ ಲರ್ನ್ಡ್ ಅಬೌಟ್ ಅ ಮೆಥಡ್ ಕಾಲ್ಡ್ ಎಕ್ಸ್ ಅನ್ನೋ ಮೆಥಡ್ ಅನ್ನ ಅವಳು ಲರ್ನ್ ಮಾಡಿದಾಳೆ ಇನ್ ಹರ್ ಸೈನ್ಸ್ ಕ್ಲಾಸ್. ಅಂಡ್ ದಿಸ್ ಮೆಥಡ್ ಇನ್ವಾಲ್ವ್ಸ್ ಸರ್ಟೆನ್ ಹೈಯರ್ plants reproducing by generating new plants from their vegetative parts. ಸೊ ನೋಡಿ ಹಿಂಟ್ ಸಿಕ್ತು ನಿಮ್ಗೆ ಇಲ್ಲಿ. ಸೊ ವೆಜಿಟೇಟಿವ್ ಪಾರ್ಟ್ಸ್ ಅನ್ನ ಯೂಸ್ ಮಾಡಿಕೊಂಡು ಪ್ಲಾಂಟ್ ಅನ್ನ ಗ್ರೋ ಮಾಡ್ತಿದ್ರೆ ಈ ಎಕ್ಸ್ ಅನ್ನೋ ಮೆಥಡ್ ಅನ್ನ ನಾವು ಏನಂತೀವಿ, ದ ಮೆಥಡ್ ಎಕ್ಸ್ ಈಸ್ ನೌ ಕಾಲ್ಡ್ ಆಸ್ ವೆಜಿಟೇಟಿವ್ ಪ್ರಾಪಗೇಷನ್. ವಾಟ್ ಈಸ್ ಇಟ್ ಕಾಲ್ಡ್ ಆಸ್? ವೆಜಿಟೇಟಿವ್ ಪ್ರಾಪಗೇಷನ್ ಅಂತ ಕರಿತೀವಿ. ಕ್ಲಿಯರಾ? ರೈಟ್. ಸೊ ಇಲ್ಲಿ ವೆಜಿಟೇಟಿವ್ ಪಾರ್ಟ್ಸ್ ಕೊಟ್ಟಿದ್ದಾರೆ, ಸಚ್ ಆಸ್ ಸ್ಟೆಮ್, ರೂಟ್ಸ್ ಆರ್ ಲೀವ್ಸ್. Okay, so what are we basically doing in vegetative propagation? We use vegetative parts such as stem, roots and leaves instead of depending on the seeds. We don't depend on seeds. By using these vegetative parts, new plants are grown. So ಇಲ್ಲಿ ಕೇಳ್ತಾ ಇರೋದು identify the method X. Method X ಯಾವುದು? Vegetative propagation. Already we have got the answer. Second question ಏನು ಕೇಳ್ತಾ ಇದ್ದಾನೆ? Briefly explain 3 advantages of using this process for growing certain type of plants. ಯಾಕೆ ವೆಜಿಟೇಟಿವ್ ಪ್ರಾಪಗೇಷನ್ ಅನ್ನ ನಾವು ಇನ್ಕ್ಲೂಡ್ ಮಾಡ್ತೀವಿ ಅಥವಾ ಫಾಲೋ ಮಾಡ್ತೀವಿ, ಇದನ್ನ ಹೆಚ್ಚಾಗಿ ನಾವು ಏನ್ ಮಾಡ್ತೀವಿ, ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ ಅಲ್ಲಿ ಪರ್ಫಾರ್ಮ್ ಮಾಡ್ತೀವಿ ಅಂತ ಕೇಳ್ತಾ ಇದ್ದಾರೆ. ಸಿ, ವೆಜಿಟೇಟಿವ್ ಪ್ರಾಪಗೇಷನ್ ಅಲ್ಲಿ ಏನಾಗುತ್ತೆ, ಮೊದಲನೇದಾಗಿ ಪ್ಲಾಂಟ್ಸ್ ಕ್ಯಾನ್ ಬಿ ಗ್ರೋನ್. ಪ್ಲಾಂಟ್ಸ್ ಆರ್ ಗ್ರೋನ್ ಫಾಸ್ಟರ್. ಪ್ಲಾಂಟ್ಸ್ ಆರ್ ಗ್ರೋನ್ ಫಾಸ್ಟರ್ ದ್ಯಾನ್ ಸೀಡ್ಸ್. ಅಂದ್ರೆ ಸೊ ವಿ ಕ್ಯಾನ್ ಮಾಡಿಫೈ ದಿಸ್ ಆನ್ಸರ್. ಏನಾಗುತ್ತೆ, ಸೀಡ್ಸ್ ಅನ್ನ ಬಳಸ್ಕೊಂಡು ಡೆವಲಪ್ ಮಾಡುವಂತ ಪ್ಲಾಂಟ್ಸ್ ಗಿಂತ ರೂಟ್, ಸ್ಟೆಮ್, ಲೀವ್ಸ್ ಅನ್ನ ಯೂಸ್ ಮಾಡಿಕೊಂಡು ಪ್ಲಾಂಟ್ಸ್ ಅನ್ನ ನಾವು ಫಾಸ್ಟ್ ಆಗಿ ಡೆವಲಪ್ ಮಾಡಬಹುದು. ಪ್ಲಾಂಟ್ಸ್ ಆರ್ ಗ್ರೋನ್ ಫಾಸ್ಟರ್ ದ್ಯಾನ್ ಬೈ ಯೂಸಿಂಗ್ ಸೀಡ್ಸ್ ಅಂತ ಬರೀರಿ ಮೊದಲನೇದು. ಎರಡನೇ ಪಾಯಿಂಟ್ ನೀವೇನ್ ಬರೀಬಹುದು ಅಂದ್ರೆ, ಈ ವೆಜಿಟೇಟಿವ್ ಪ್ರಾಪಗೇಷನ್ ಇಲ್ಲಿ ಫಾರ್ ಎಕ್ಸಾಂಪಲ್ ಈಗ ರೆಡ್ ರೋಸ್ ಇರುತ್ತೆ ನಿಮ್ಮ ಹತ್ರ, ಅಥವಾ ಯೆಲ್ಲೋ ರೋಸ್ ಪ್ಲಾಂಟ್ ಇರುತ್ತೆ. ಈ ರೆಡ್ ಅಥವಾ ಯೆಲ್ಲೋ ರೋಸ್ ಪ್ಲಾಂಟ್ ಸ್ಟೆಮ್ ನ ತಗೊಂಡು ನೀವು ಪ್ರಾಪಗೇಟ್ ಮಾಡಿದ್ರೆ, ಇನ್ನೊಂದು ನ್ಯೂ ಪ್ಲಾಂಟ್ ಅನ್ನ ಗ್ರೋ ಮಾಡಿದ್ರೆ ಏನಾಗುತ್ತೆ, ದ ನ್ಯೂ ಪ್ಲಾಂಟ್ ವಿಚ್ ಇಸ್ ಗ್ರೋನ್ ಇಸ್ ಎಕ್ಸಾಕ್ಟ್ಲಿ ಐಡೆಂಟಿಕಲ್ ಟು ದ ಪೇರೆಂಟ್. ಸೊ ಇಲ್ಲಿ ಬರೀಬೇಕು ನ್ಯೂ ಪ್ಲಾಂಟ್ಸ್ ಗ್ರೋನ್ ವೆಜಿಟೇಟಿವ್ ಪ್ರಾಪಗೇಷನ್ ಅಲ್ಲಿ ನ್ಯೂ ಪ್ಲಾಂಟ್ಸ್ ಗ್ರೋನ್ ಆರ್ ಐಡೆಂಟಿಕಲ್ ಟು ಪೇರೆಂಟ್ ಪ್ಲಾಂಟ್ ಹೇಗಿರುತ್ತೋ ಹಾಗೆ ಇರುತ್ತೆ, ಐಡೆಂಟಿಕಲ್ ಟು ಪೇರೆಂಟ್ ಪ್ಲಾಂಟ್. ಓಕೆ, ಸೊ ದಿಸ್ ಇಸ್ ದ ಸೆಕೆಂಡ್ ಪಾಯಿಂಟ್. ಅಂಡ್ ಥರ್ಡ್ ಪಾಯಿಂಟ್ ಏನಾಗುತ್ತೆ ಇಲ್ಲಿ, ಸೊ ನೀವು ಥರ್ಡ್ ಪಾಯಿಂಟ್ ಅನ್ನ ಕಾಮೆಂಟ್ ಏರಿಯಾದಲ್ಲಿ ಮೆನ್ಷನ್ ಮಾಡಿ ಏನ್ ಅಡ್ವಾಂಟೇಜ್ ಇದೆ. ಐ ವಿಲ್ ಬಿ ವೇಟಿಂಗ್ ಫಾರ್ ಯರ್ ಆನ್ಸರ್ ಅಂಡ್ ಇಫ್ ಯುವರ್ ಆನ್ಸರ್ ಇಸ್ ಕರೆಕ್ಟ್ ಐ ವಿಲ್ ಬಿ ಗಿವಿಂಗ್ ದ ಫೀಡ್ಬ್ಯಾಕ್ ಟು ಯು. ಅರ್ಥ ಆಯ್ತಲ್ಲ? ಸೀಡ್ಸ್ ಗಿಂತ ನಾವು ವೆಜಿಟೇಟಿವ್ ಪಾರ್ಟ್ಸ್ ಅನ್ನ ಬಳಸ್ಕೊಂಡು ಪ್ಲಾಂಟ್ ಅನ್ನ ಗ್ರೋ ಮಾಡಿದ್ರೆ, ಸೊ ವಿ ಕ್ಯಾನ್ ಸಿ ಪ್ಲಾಂಟ್ಸ್ ಆರ್ ಗ್ರೋನ್ ಫಾಸ್ಟರ್ ದ್ಯಾನ್ ಬೈ ಯೂಸಿಂಗ್ ದ ಸೀಡ್ಸ್ ಗಿಂತ ಫಾಸ್ಟ್ ಆಗಿ ಪ್ಲಾಂಟ್ಸ್ ಅನ್ನ ಗ್ರೋ ಮಾಡಬಹುದು. ಎರಡನೇದಾಗಿ ಪೇರೆಂಟ್ ಪ್ಲಾಂಟ್ಸ್ ಹೇಗಿರುತ್ತೋ ಎಕ್ಸಾಕ್ಟ್ ಆಗಿ ನ್ಯೂ ಪ್ಲಾಂಟ್ಸ್ ವಿಲ್ ಬಿ ಫಾರ್ಮ್ಡ್. ಸೊ ದರ್ ಜೆನೆಟಿಕಲಿ ಐಡೆಂಟಿಕಲ್ ಅಂತ ಬರೀಬಹುದು. ಇಲ್ಲಿ ಐಡೆಂಟಿಕಲ್ ಅಂತ ನಾನು ಏನ್ ಬರ್ದಿದ್ದೀನಿ, ಜೆನೆಟಿಕಲಿ ಐಡೆಂಟಿಕಲ್, ಎಕ್ಸಾಕ್ಟ್ಲಿ ಲೈಕ್ ಪೇರೆಂಟ್ ಪ್ಲಾಂಟ್ ಅಂತ ಅರ್ಥ. Okay, moving on to the next question, sub question of the same question, that is select 2 plants from the following list are commonly propagated by using this method ಅಂತ ಕೇಳ್ತಾರೆ. ಇಲ್ಲಿ ಕೊಟ್ಟಿದ್ದಾರೆ ಬನಾನಾ, ವೀಟು, ಮಸ್ಟರ್ಡ್, ಜಾಸ್ಮಿನ್, ಗ್ರಾಮ್. ಇಷ್ಟು ಪ್ಲಾಂಟ್ ಅಲ್ಲಿ ಯಾವ ಪ್ಲಾಂಟ್ಸ್ ಅನ್ನ ನಾವು ವೆಜಿಟೇಟಿವ್ ಪ್ರಾಪಗೇಷನ್ ಇಂದ ಡೆವಲಪ್ ಮಾಡಬಹುದು? ಯಾವುದರಿಂದ ಮಾಡಬಹುದು? ಮೊದಲನೇದು ಬನಾನಾ, ಎರಡನೇದು ಜಾಸ್ಮಿನ್. ಓಕೆ, ಸೊ ಸ್ಟೆಮ್ ಕಟಿಂಗ್ ಇಂದ ಮಾಡಬಹುದು. Okay na, wheat, mustard and gram cannot be propagated by vegetative parts. They're basically grown with the help of seeds. Okay, next 8th question nodi. Kriti thinks that substitution reaction occurs in saturated hydrocarbons. First of all, substitution reaction no saturated hydrocarbons jote agutta, unsaturated jote agutta? Remember, substitution reaction always happens with saturated hydrocarbons. Okay, saturated hydrocarbons jote agutte. Okay, yake, what is substitution reaction? Enirutte, basically saturated hydrocarbons irutte, they are unreactive. So to make them reactive navu en martivi, we add chlorine atom in the presence of sunlight. ಆಗ ಏನಾಗುತ್ತೆ, ಈ ಕ್ಲೋರಿನ್ ಆಟಮು ಹೈಡ್ರೋಜನ್ ಆಟಮ್ ಅನ್ನ ಒಂದೊಂದನ್ನೇ ರಿಪ್ಲೇಸ್ ಮಾಡುತ್ತೆ. ಸೊ 1 hydrogen if I remove from here, this CH4 will become CH3, and to this hydrogen's place if I add chlorine, so it becomes CH3Cl, and one more chlorine is left out here, so this H and Cl will combine to form HCl.
ಸೊ ಬೇಸಿಕಲಿ ನೋಡಿ ಏನ್ ಕೇಳ್ತಾ ಇದಾರೆ, ಕೃತಿ ಥಿಂಕ್ಸ್ ದಟ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಕರ್ಸ್ ಇನ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಆನ್ ಕಾಂಟ್ರಾಸ್ಟ್ ಟು ಕಾವ್ಯ ಥಿಂಕ್ಸ್ ದಟ್ ಇಟ್ ಅಕರ್ಸ್ ಇನ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್, ಜಸ್ಟಿಫೈ ದ ವ್ಯಾಲಿಡ್ ಆನ್ಸರ್, ಹೂಸ್ ಥಿಂಕಿಂಗ್ ಈಸ್ ಕರೆಕ್ಟ್. ನಾನು ಆಲ್ರೆಡಿ ಆನ್ಸರ್ ಹೇಳ್ಬಿಟ್ಟಿದ್ದೀನಿ. ಈಗ ನೀವು ಕ್ವಶನ್ಗೆ ಆನ್ಸರ್ ಮಾಡಿ. ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ ಸಬ್ಸ್ಟಿಟ್ಯೂಷನ್ ಯಾವ್ದ್ರ ಜೊತೆ ಆಗುತ್ತೆ. Substitution occurs with saturated hydrocarbons. So, your answer correct illi? Whose answer is correct? Kriti's. Kriti's answer is correct because according to Kriti, saturated hydrocarbons perform substitution reaction, and that is correct. Next, methane and propane and their isomers are used as fuel. Comment anta kottidare. Nodi methane ಎರಡನೇದು ಕೊಟ್ಟಿದ್ದಾನೆ, ಪ್ರೋಪೇನ್ ಅಂತ ಕೊಟ್ಟಿದ್ದಾನೆ. ಸೊ ಮೀಥೇನ್, ಪ್ರೋಪೇನ್ ಫಸ್ಟ್ ಆಫ್ ಆಲ್ ನೋಡಿದ ತಕ್ಷಣ ಏನನ್ಸುತ್ತೆ, ಏನ್ ಅಂದ್ರೆ ಎರಡು ಕೂಡ ಆಲ್ಕೇನ್. ಓಕೆನಾ, ದೇ ಬೋತ್ ಆರ್ ಆಲ್ಕೇನ್ಸ್. ಅಂಡ್ ದೇರ್ ಐಸೋಮರ್ಸ್ ಅಂದ್ರೆ ಏನಾಗುತ್ತೆ, ಅಗೇನ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಇರುತ್ತೆ, ಡಿಫ್ರೆಂಟ್ ಸ್ಟ್ರಕ್ಚರ್ಸ್ ಇರುತ್ತೆ. ಯೂಸ್ಡ್ ಆಸ್ ಫ್ಯೂಯಲ್ ಆಗಿ ಯೂಸ್ ಮಾಡ್ತಾ ಇದೀವಿ. ಯಾಕೆ? ಬಿಕಾಸ್ ನೋಡಿ, ಬಿಕಾಸ್ ದೇ ಕ್ಯಾನ್ ಅಂಡರ್ಗೋ ಕಂಬರ್ಷನ್. ಸೊ ನೋಡಿ, ನಾವು ಮೀಥೇನ್ ಜೊತೆ ಕಂಬರ್ಷನ್ ಮಾಡಿದೀವಿ, ನೆನಪಿರುತ್ತೆ ಅನ್ಕೋತೀವಿ ನಿಮ್ಗೆ. ಮೀಥೇನ್ CH4 ಆನ್ ಬರ್ನಿಂಗ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್, ವಾಟ್ ಡು ವಿ ಗೆಟ್? ಕಾರ್ಬನ್ ಡೈಆಕ್ಸೈಡ್, ವಾಟರ್, ಹೀಟ್ ಅಂಡ್ ಲೈಟ್ ಪ್ರೊಡ್ಯೂಸ್ ಆಗುತ್ತೆ. ಕಂಬರ್ಷನ್ ರಿಯಾಕ್ಷನ್ ಅಲ್ಲಿ ತಿಳ್ಕೊಂಡಿದೀವಿ. ಮೀಥೇನ್ ಕಂಬರ್ಷನ್ ಆಗ್ತಿದೆ ಅಂದ್ರೆ ಈ ಮೀಥೇನ್ ಗ್ಯಾಸ್ ಪ್ರೋಪೇನ್ ಕೂಡ ಆಗುತ್ತೆ. ವೈ? ಬಿಕಾಸ್ ದರ್ ಆಲ್ ಬಿಲಾಂಗಿಂಗ್ ಟು ಸೇಮ್ ಫ್ಯಾಮಿಲಿ. ಅರ್ಥ ಆಗ್ತಿದ್ಯಾ? ಸೊ ಸೇಮ್ ಫ್ಯಾಮಿಲಿಗೆ ಬಿಲಾಂಗ್ ಆಗಿರುವಂತ ಎಲ್ಲಾ ಕಾಂಪೌಂಡ್ಸ್ಗೂ ಕೂಡ ಸಿಮಿಲರ್ ಕೆಮಿಕಲ್ ಪ್ರಾಪರ್ಟಿ ಇರುತ್ತೆ. ಸೊ ದೇ ಕ್ಯಾನ್ ಅಂಡರ್ಗೋ ಕಂಬರ್ಷನ್. ಸೊ ಇದನ್ನ ಬರೀರಿ. ನೆಕ್ಸ್ಟ್, ಸ್ಟ್ರಕ್ಚರ್ ಆಫ್ ಇಮಿಡಿಯೇಟ್ ಲೋವರ್ ಹೋಮೋಲಾಗ್ ಆಫ್ ಪ್ರೋಪೇನ್ ಗಿವ್ ಎನಿ ಟೂ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಹೋಮೋಲಾಗ್ ಆಫ್ ಗಿವನ್ ಹೋಮೋಲಾಗಸ್ ಸೀರೀಸ್. ಕನ್ಫ್ಯೂಸ್ ಆಗ್ಬೇಡಿ, ಏನ್ ಹೇಳ್ತಾ ಇದ್ದಾನೆ, ಸ್ಟ್ರಕ್ಚರ್ ಬರೀರಿ. ಯಾವ್ದ್ರದ್ದು? ಇಮಿಡಿಯೇಟ್ ಲೋವರ್ ಹೋಮೋಲಾಗ್ ಆಫ್ ಪ್ರೋಪೇನ್ ಅಂದ್ರೆ ಪ್ರೋಪೇನ್ ಆದ್ಮೇಲೆ ಸ್ಟ್ರಕ್ಚರ್ ಏನ್ ಬರುತ್ತೆ? ಓಕೆ, ಪ್ರೋಪೇನ್ ಆದ್ಮೇಲೆ ಸ್ಟ್ರಕ್ಚರ್ ಬರುವಂತದ್ದು ಬ್ಯೂಟೇನ್. ಸೊ ಬ್ಯೂಟೇನ್ ಬರುತ್ತೆ. ಪ್ರಾಪ್ ಅಂದ್ರೆ 3, ಬ್ಯೂಟ್ ಅಂದ್ರೆ 4. ಓಕೆನಾ? ಸೊ ಇದ್ರದ್ದು ನೀವೇನ್ ಬರಿಬೇಕು? ಇವಾಗ ಸ್ಟ್ರಕ್ಚರ್ ಬರಿಬೇಕು. ಬ್ಯೂಟ್ ಅಂದ್ರೆ ಏನ್ ಬರೀತೀರಾ? 4 ಕಾರ್ಬನ್ಸ್ ಬರೀತೀರಾ. ಏನ್ ಅಂದ್ರೆ ಸಿಂಗಲ್ ಬಾಂಡ್ ಬಿಟ್ವೀನ್ ಕಾರ್ಬನ್ ಬರೀತೀರಾ. ನೆಕ್ಸ್ಟ್ ಕಾರ್ಬನ್ ಸುತ್ತ 4 ಬಾಂಡ್ಸ್ ಅನ್ನ ಹಾಕಬೇಕು. ಇದು ಈ ಲಾಜಿಕ್ ನ ನಿಮ್ಗೆ ನಾನು ಚಾಪ್ಟರ್ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಹೇಳ್ಕೊಟ್ಟಿದ್ದೀನಿ. ಓಕೆ, ಸೊ ಈಗ ಎಲ್ಲಾ ಕಡೆ ಏನ್ ಮಾಡಿ, ಹೈಡ್ರೋಜನ್ ಅನ್ನ ಮೆನ್ಷನ್ ಮಾಡಿ. ಆಲ್ ದ ಸೈಡ್ಸ್ ಯು ರೈಟ್ ದ ಹೈಡ್ರೋಜನ್. ಸೊ ದಿಸ್ ಇಸ್ ಹೌ ವಿ ರೈಟ್ ದ ಸ್ಟ್ರಕ್ಚರ್ ಆಫ್ ಬ್ಯೂಟೇನ್. ಅವ್ನು ಏನ್ ಕೇಳಿದಾನೆ, ರೈಟ್ ದ ಲೋವರ್ ಹೋಮೋಲಾಗ್. ಪ್ರೋಪೇನ್ ಕೆಳಗಡೆ ಇರುವಂತ ನೆಕ್ಸ್ಟ್ ಹೋಮೋಲಾಗ್ ಸ್ಟ್ರಕ್ಚರ್ ಬರೀರಿ. ಸೊ ಬ್ಯೂಟೇನ್ ಸ್ಟ್ರಕ್ಚರ್ ಬರ್ದಿದ್ದೀರಾ. ನೆಕ್ಸ್ಟ್, 2 ಕ್ಯಾರೆಕ್ಟರಿಸ್ಟಿಕ್ ಆಫ್ ಹೋಮೋಲಾಗ್ ಅಂತ ಹೇಳ್ತಾನೆ. ಹೋಮೋಲಾಗಸ್ ಸೀರೀಸ್ 2 ಕ್ಯಾರೆಕ್ಟರ್ ಏನು ನೋಡಿ, ಮೀಥೇನ್, ಪ್ರೋಪೇನ್, ಬ್ಯೂಟೇನ್ ಎಲ್ಲ ಕೂಡ ಏನಾಗುತ್ತೆ, ದೇ ಆರ್ ಆಲ್ ಬಿಲಾಂಗಿಂಗ್ ಟು ಆಲ್ಕೇನ್. ಓಕೆ, ಹೋಮೋಲಾಗಸ್ ಸೀರೀಸ್ ಅಂದ್ರೆ ಬೇಸಿಕಲಿ ಏನಾಗಿರುತ್ತೆ, ಇಲ್ಲಿರುವ ಎಲ್ಲಾ ಹೈಡ್ರೋಕಾರ್ಬನ್ಸ್ಗೂ ಕೂಡ ಜನರಲ್ ಫಾರ್ಮುಲಾ ಸೇಮ್ ಇರುತ್ತೆ. ಸೊ ಐ ಕ್ಯಾನ್ ರೈಟ್, ಸೊ ಲೆಟ್ ಮಿ ರೈಟ್, ಆಲ್ ದ ಹೋಮೋಲಾಗಸ್ ಕಾಂಪೌಂಡ್ಸ್ ಹ್ಯಾವ್ ಸೇಮ್ ಜನರಲ್ ಫಾರ್ಮುಲಾ. ವಾಟ್ ಡು ದೇ ಹ್ಯಾವ್? All the homologous compounds have same general formula. ಜನರಲ್ ಫಾರ್ಮುಲಾ ಸೇಮ್ ಇರುತ್ತೆ. ಎರಡನೇ ಪ್ರಾಪರ್ಟಿ ಏನು ಅಂದ್ರೆ, ಹೋಮೋಲಾಗಸ್ ಸೀರೀಸ್ ಅಲ್ಲಿರುವಂತ ಎಲ್ಲಾ ಕಾಂಪೌಂಡ್ಗೂ ಕೂಡ ಸಿಮಿಲರ್ ಕೆಮಿಕಲ್ ಪ್ರಾಪರ್ಟಿ ಇರುತ್ತೆ. ಇವಾಗ ತಾನೇ ಹೇಳ್ದೆ, ಈಗ ಮೀಥೇನ್ ಕಂಬಷನ್ ಆಗ್ತಾ ಇದೆ ಅಂದ್ರೆ ಪ್ರೋಪೇನ್ ಕೂಡ ಕಂಬಷನ್ ಮಾಡುತ್ತೆ. ಸೊ ಸಿಮಿಲರ್ ಕೆಮಿಕಲ್ ಪ್ರಾಪರ್ಟೀಸ್ ಇರುತ್ತೆ. ಇನ್ನೊಂದು ಕೂಡ ಆಡ್ ಮಾಡಬಹುದು ನಾವಿಲ್ಲಿ. ವಾಟ್ ಇಸ್ ದ ಅದರ್ ಥಿಂಗ್ ಅಂದ್ರೆ, ಈ ಎಲ್ಲಾ ಕಾಂಪೌಂಡ್, ಸೇ ಫಾರ್ ಎಕ್ಸಾಂಪಲ್ ಈಗ ಬ್ಯೂಟೇನ್ ಆದ್ಮೇಲೆ ಪ್ರೋಪೇನ್ ಆದ್ಮೇಲೆ ಬ್ಯೂಟೇನ್ ಇದೆ. ಪ್ರೋಪೇನ್ ಫಾರ್ಮುಲಾ ಏನು? C3H8. ಬ್ಯೂಟೇನ್ ಫಾರ್ಮುಲಾ ಏನು? C4H10. ಅಬ್ಸರ್ವ್ ಮಾಡಿ, ಇಲ್ಲಿಂದ ಈ ಕಾಂಪೌಂಡ್ಗೆ ಟ್ರಾವೆಲ್ ಆಗಬೇಕಾದ್ರೆ ನೆಕ್ಸ್ಟ್ ಮೆಂಬರ್ಗೆ ದರ್ ಇಸ್ ಅ ಡಿಫರೆನ್ಸ್ ಆಫ್ 1 ಕಾರ್ಬನ್ ಅಂಡ್ ದರ್ ಇಸ್ ಅ ಡಿಫರೆನ್ಸ್ ಆಫ್ 2 ಹೈಡ್ರೋಜನ್. ಅಂಡ್ ಯಾವುದೇ ಹೋಮೋಲಾಗಸ್ ಸೀರೀಸ್ ಬರೆದ್ರು ಕೂಡ CH2 ಡಿಫರೆನ್ಸ್ ಇರುತ್ತೆ. ಓಕೆನಾ? ಸೊ ದಿಸ್ ಇಸ್ ಆಲ್ ಅಬೌಟ್ ದಿಸ್ ಕ್ವೆಶನ್. ಐ ಹೋಪ್ ಯು ಗಾಟ್ ದ ಆನ್ಸರ್. ನೀವು ಕೂಡ ಟ್ರೈ ಮಾಡಿದ್ರೆ ಸೇಮ್ ಆನ್ಸರ್ ಸಿಕ್ಕಿದೆ. ಸೊ ವಿ ಆರ್ ನೌ ಲೆಫ್ಟ್ ವಿತ್ 2 more questions. ಸೊ ಇದಾದ್ಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದಷ್ಟು ಅಪ್ಲಿಕೇಶನ್ ನಾನು ಡಿಸ್ಕಸ್ ಮಾಡ್ತೀನಿ. ಎಸ್, ಲೆಟ್ಸ್ ಸಾಲ್ವ್ ದ 9th ಕ್ವೆಶನ್ ನೌ. ದ 9th ಕ್ವೆಶನ್ ಈಸ್, ಯು ಹ್ಯಾವ್ 2 ಬೀಕರ್ಸ್. ನೋಡಿ, ನೀವು ಬರ್ಕೊಳ್ಳಿ ಎಕ್ಸಾಮ್ ಅಲ್ಲಿ 2 ಬೀಕರ್ಸ್ ಇದೆ. ಸೊ ಮೊದಲನೇದಾಗಿ ಬೀಕರ್ ಎ ಅಂಡ್ ಬೀಕರ್ ಬಿ ಅಂತ ಅವರೇ ಹೇಳಿದ್ದಾರೆ. 2 ಬೀಕರ್ಸ್ A and B.
What is it containing? It is containing the copper sulfate. ಬರ್ಕೊಳ್ಳಿ. ಸೊ ಮೊದಲನೇ ಬೀಕರಲ್ಲೂ ಕಾಪರ್ ಸಲ್ಫೇಟ್ ಇದೆ CuSO4, ಎರಡನೇ ಬೀಕರಲ್ಲೂ ಕಾಪರ್ ಸಲ್ಫೇಟ್ ಇದೆ CuSO4. What would you observe after 2 hours if you dip strip of zinc in beaker A and strip of silver in beaker B ಅಂತ ಹೇಳ್ತಾ ಇದ್ದಾರೆ. ಬೀಕರ್ ಎ ನಲ್ಲಿ ಸಿಲ್ವರ್ ಡಿಪ್ ಮಾಡಿ, ಬೀಕರ್ ಬಿ ನಲ್ಲಿ ಬೀಕರ್ ಎ ನಲ್ಲಿ ಜಿಂಕ್ ನ ಡಿಪ್ ಮಾಡಿ, ಬೀಕರ್ ಬಿ ನಲ್ಲಿ ಏನ್ ಹೇಳ್ತಾ ಇದಾರೆ, ಸಿಲ್ವರ್ ಅಂದ್ರೆ Ag ನ ಡಿಪ್ ಮಾಡಿ ಅಂತ ಹೇಳ್ತಾ ಇದಾರೆ. ಏನಾಗುತ್ತೆ? ರಿಯಾಕ್ಟಿವಿಟಿ ಸೀರೀಸ್ ಹೇಳ್ಕೊಟ್ಟಿದ್ದೀನಿ, ಲಾಜಿಕ್ ಕೂಡ ಹೇಳ್ಕೊಟ್ಟಿದ್ದೀನಿ. ಏನ್ ಬರೀತೀರಾ? ಕಾವೇರಿ ನದಿಯ ಕಲಾಪ, ಮಾರ್ಗದಲ್ಲಿ ಅಲೆಯಿತು ಜಿಂಕೆ. ಸೊ ಫೆಬ್ರವರಿಯಲ್ಲಿ ಪಬ್ನ ಹಿಂದೆ ಕುಳಿತವನಿಗೆ ಸಿಕ್ಕಿತು ಮರ್ಕ್ಯುರಿ, ಬೆಳ್ಳಿ ಮತ್ತು ಚಿನ್ನ. AU ಅಂಡ್ AG, ಬೆಳ್ಳಿ ಮತ್ತು ಚಿನ್ನ ಅಂದ್ರೆ AG ಮತ್ತೆ AU ಬರುತ್ತೆ. ಸಿಂಪಲ್ ಲಾಜಿಕ್ ಏನು ನೋಡಿ, ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಲೆಸ್ ರಿಯಾಕ್ಟಿವ್ ಎಲಿಮೆಂಟ್ ನ ಡಿಸ್ಪ್ಲೇಸ್ ಮಾಡುತ್ತೆ. ಈಗ ಕಾಪರ್ ಇಸ್ ಪ್ಲೇಸ್ಡ್ ಹಿಯರ್, ಸಮ್ವೇರ್ ಹಿಯರ್. ಓಕೆ, ಕಾಪರ್ ಮೇಲೆ ಇರುವಂತ ಎಲಿಮೆಂಟ್ ಕಾಪರ್ ನ ಡಿಸ್ಪ್ಲೇಸ್ ಮಾಡುತ್ತೆ. ಬಟ್ ನೋಡಿ, ನೆಕ್ಸ್ಟ್ ಎಲಿಮೆಂಟ್ ಬಂದವರು ಕೊಟ್ಟಿರುವಂತದ್ದು ಸಿಲ್ವರ್ Ag. ಈ ಸಿಲ್ವರ್ ಕಾಪರ್ ನ ಡಿಸ್ಪ್ಲೇಸ್ ಮಾಡಲ್ಲ, ಬಿಕಾಸ್ ಸಿಲ್ವರ್ ಇಸ್ ಲೆಸ್ ರಿಯಾಕ್ಟಿವ್. Ag ನೋಡಿ, Ag ಇಸ್ ಲೆಸ್ ರಿಯಾಕ್ಟಿವ್. ಅದೇ ರೀಸನ್ ಬರೀರಿ. ಏನ್ ಬರೀತೀರಾ? ವಾಟ್ ಈಸ್ ಯುವರ್ ಅಬ್ಸರ್ವೇಷನ್ ಅಂತ ಹೇಳ್ತಾರೆ. ನೀವು ಅಬ್ಸರ್ವೇಷನ್ ವೈಸ್ ಬರಿಬೇಕು. ಏನ್ ಬರೀತೀರಾ? ಇನ್ ಬೀಕರ್ ಎ ಅಂತ ಬರೀತೀರಾ. ಇನ್ ಬೀಕರ್ ಎ ನಾನು ಡಿಕ್ಟೇಟ್ ಮಾಡ್ತೀನಿ, ನೋಟ್ ಮಾಡ್ಕೊಳ್ಳಿ. ಇನ್ ಬೀಕರ್ ಎ ರಿಯಾಕ್ಷನ್ ಟು ಪ್ಲೇಸ್. ರೀಸನ್ ಬರಿಬೇಕು. ಬಿಕಾಸ್ ಜಿಂಕ್ ಈಸ್ ಮೋರ್ ರಿಯಾಕ್ಟಿವ್, ಇಟ್ ಡಿಸ್ಪ್ಲೇಸಸ್ ಕಾಪರ್ ಫ್ರಮ್ ಕಾಪರ್ ಸಲ್ಫೇಟ್. ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ಸೊ ಏನ್ ಫಾರ್ಮ್ ಆಗುತ್ತೆ ಇಲ್ಲಿ ನೋಡಿ, ಜಿಂಕ್ ಅನ್ನ ಕಾಪರ್ ಸಲ್ಫೇಟ್ ಅಲ್ಲಿ ಡಿಪ್ ಮಾಡಿದಾಗ ಏನ್ ಬಂತು? ಜಿಂಕ್ ಸಲ್ಫೇಟ್ ಬಂತು, ಕಾಪರ್ ಡಿಸ್ಪ್ಲೇಸ್ ಆಯ್ತು. ಸೆಕೆಂಡ್, ಇನ್ ಬೀಕರ್ ಬಿ ಬರಿಬೇಕು. ಇನ್ ಬೀಕರ್ ಬಿ ಏನ್ ಬರೀತೀರಾ? ವೆನ್ ಸಿಲ್ವರ್ ಈಸ್ ಡಿಪ್ಡ್ ಇನ್ ದ ಕಾಪರ್ ಸಲ್ಫೇಟ್, ಏನಾಗಿದೆ? ಸಿಲ್ವರ್ ಬೀಯಿಂಗ್ ಲೆಸ್ ರಿಯಾಕ್ಟಿವ್ could not displace the copper from copper sulfate. So hence no reaction takes place. ಎರಡು ಅಬ್ಸರ್ವೇಷನ್ ಅನ್ನ ಬರೀರಿ ಆಯ್ತಾ. ಸೊ today's class last question is this. I hope you understood the previous question. The last question. Name the 3 devices used by human female to avoid pregnancy. Pregnancy ನ ಅವಾಯ್ಡ್ ಮಾಡಕ್ಕೆ ಯೂಸ್ ಮಾಡುವಂತ 3 ಕಾಂಟ್ರಾಸೆಪ್ಟಿವ್ ಡಿವೈಸಸ್ ನ ಅಥವಾ ಟೆಕ್ನಿಕ್ಸ್ ನ ಹೇಳಿ. ಅಂಡ್ ಮೆನ್ಷನ್ ದ ಸೈಡ್ ಎಫೆಕ್ಟ್ಸ್ ಕಾಸ್ಡ್ ಬೈ ಈಚ್ ಅಂತ ಹೇಳ್ತಾ ಇದ್ದಾರೆ. ಸೊ ಹ್ಯೂಮನ್ ಫೀಮೇಲ್ ಅಂತ ಹೇಳಿದಾಗ, ಸೊ ದ ಮೆಥಡ್ಸ್ ಯೂಸ್ಡ್ ಬೈ ಹ್ಯೂಮನ್ ಫೀಮೇಲ್ ಆರ್, ಸೊ ಫ್ರೀಕ್ವೆಂಟ್ಲಿ ದೇ ಯೂಸ್ ಓರಲ್ ಕಾಂಟ್ರಾಸೆಪ್ಟಿವ್ ಮೆಥಡ್, ಸೆಕೆಂಡ್ಲಿ ದೇ ಯೂಸ್ ಸರ್ಜಿಕಲ್ ಕಾಂಟ್ರಾಸೆಪ್ಟಿವ್ ಮೆಥಡ್, and thirdly they use IUCD, intrauterine contraceptive device, where they use copper T. ಓರಲ್ ಕಾಂಟ್ರಾಸೆಪ್ಟಿವ್ ನಲ್ಲಿ ಏನ್ ಮಾಡ್ತಾರೆ? ಪಿಲ್ಸ್ ಯೂಸ್ ಮಾಡ್ತಾರೆ. ಸೈಡ್ ಎಫೆಕ್ಟ್ ಏನು? ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಬಿಕಾಸ್ ಆಫ್ ಟೇಕಿಂಗ್ ದ ಟ್ಯಾಬ್ಲೆಟ್ಸ್. ಸರ್ಜಿಕಲ್ ಅಂಡ್ ದಟ್ ಈಸ್ IUCD, ಕಾಪರ್ ಟಿ. ಇದರಲ್ಲೂ ಪ್ರೆಗ್ನೆನ್ಸಿ ಪ್ರಿವೆಂಟ್ ಆಗುತ್ತೆ. ಇದರಲ್ಲಿ ಬೇಸಿಕಲಿ ಏನಾಗುತ್ತೆ? ಇನ್ಫೆಕ್ಷನ್ಸ್ ಆರ್ ಕಾಸ್ಡ್ ಟು ದ ವಾಲ್ ಆಫ್ ಯುಟರಸ್. ಯುಟರಸ್ಗೆ ಫ್ರೀಕ್ವೆಂಟ್ ಆಗಿ ಏನಾಗುತ್ತೆ? ಇನ್ಫೆಕ್ಷನ್ಸ್ ಕಾಸ್ ಆಗ್ತಿರುತ್ತೆ. ದಟ್ ಈಸ್ ರೇರ್ಲಿ ಇನ್ ಕೇಸ್ ಆಫ್ ಸರ್ಜಿಕಲ್, ಬಟ್ ಫ್ರೀಕ್ವೆಂಟ್ಲಿ ಇನ್ IUCD. ಬಟ್ ಎನಿ ಹೌ ಇನ್ಫೆಕ್ಷನ್ಸ್ ಕಾಸ್ ಆಗುತ್ತೆ. Okay, that is the disadvantage, or we can say the drawback or side effect. The last question, draw the diagram showing the spore formation of rhizopus and label the reproductive and non-reproductive part anta kelta idare. Okay, ಮೊದಲನೇದಾಗಿ ಆ ಕ್ವೆಶ್ಚನ್ ಆನ್ಸರ್ ಮಾಡೋಣ. ಸೊ ಇಲ್ಲಿ ರೈಸೋಪಸ್ ಅಂತ ಹೇಳಿದಾಗ ಜಸ್ಟ್ ನೋಡಿ, ಲಾಂಗ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸ್ ನ ಈ ರೀತಿ ನೀವು ಮೆನ್ಷನ್ ಮಾಡಬೇಕಾಗತ್ತೆ. ಸೊ ಈ ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸ್ ನ ಬರೆದಾಗ ನೋಡಿ, ಇಲ್ಲಿ ಕೆಳಗಡೆ ಇದೆಯಲ್ಲ, ಇದನ್ನ ನಾವು ಸ್ಟೋಲಾನ್ ಅಂತ ಕರಿತೀವಿ. ಸೊ ಮೇಲ್ಗಡೆ ಇರುವಂತ ಈ ಸರ್ಕ್ಯುಲರ್ ಸ್ಟ್ರಕ್ಚರ್ ಅಲ್ಲಿ ನೀವು ಡಾಟ್ಸ್ ಅನ್ನ ಮೆನ್ಷನ್ ಮಾಡಬೇಕು. ವಾಟ್ ಆರ್ ದೀಸ್ ಕಾಲ್ಡ್ ಆಸ್? ದೀಸ್ ಆರ್ ಕಾಲ್ಡ್ ಆಸ್ ಸ್ಪೋರ್ಸ್. ಅಂಡ್ ದ ಬಲ್ಬ್ ಲೈಕ್ ಸ್ಟ್ರಕ್ಚರ್ ಇಸ್ ಕಾಲ್ಡ್ ಆಸ್ ಸ್ಪೊರಾಂಜಿಯಾ. And the long thread-like structure is called as hypae, and this is called as stolon ಅಂತ ಕರಿತೀವಿ. ಇಲ್ಲಿ ರಿಪ್ರೊಡಕ್ಟಿವ್ ಪಾರ್ಟ್ ಮತ್ತೆ ನಾನ್ ರಿಪ್ರೊಡಕ್ಟಿವ್ ಪಾರ್ಟ್ ಕೇಳ್ತಾ ಇದ್ದಾರೆ. ಸ್ಪೊರಾಂಜಿಯಾ ಇಸ್ ವಾಟ್? ಸ್ಪೊರಾಂಜಿಯಾದಲ್ಲಿ ಸ್ಪೋರ್ಸ್ ಇದೆ. ಸ್ಪೋರ್ಸ್ ಆರ್ ದ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ ವಿಚ್ ಆಕ್ಚುಲಿ ಮಲ್ಟಿಪ್ಲೈ ಟು ಫಾರ್ಮ್ ರೈಸೋಪಸ್. ದಟ್ ಈಸ್ ವೈ ದಿಸ್ ಇಸ್ ಕಾಲ್ಡ್ ರಿಪ್ರೊಡಕ್ಟಿವ್ ಪಾರ್ಟ್. ಸೊ ಹೈಪೆ ಅಂಡ್ ಸ್ಟೋಲಾನ್ ಎರಡನ್ನೂ ಟುಗೆದರ್ ನಾವ್ ಏನ್ ಮಾಡ್ಬೋದು? ದೇ ಆರ್ ಕಾಲ್ಡ್ ಆಸ್ ನಾನ್ ರಿಪ್ರೊಡಕ್ಟಿವ್ ಪಾರ್ಟ್.
ಸೊ ಸಮ್ಟೈಮ್ಸ್ ಹೈಪೆ ಅಂತ ಮೆನ್ಷನ್ ಮಾಡ್ತಾರೆ, ಸಮ್ಟೈಮ್ಸ್ ಸ್ಟೋಲಾನ್ ಅಂತ ಮೆನ್ಷನ್ ಮಾಡ್ತಾರೆ. ಟುಗೆದರ್ ದೇ ಬೋತ್ ಆರ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಪ್ರೊಡ್ಯೂಸಿಂಗ್ ಎನಿಥಿಂಗ್, ಸೊ ದೇ ಆರ್ ನಾನ್ ರಿಪ್ರೊಡಕ್ಟಿವ್ ಪಾರ್ಟ್. ಓಕೆನಾ? ಅಂಡ್ ಇಲ್ಲಿ ಸಬ್ ಕ್ವಶನ್ ಇದೆ, ವೈ ಡಸ್ ರೈಸೋಪಸ್ ನಾಟ್ ಮಲ್ಟಿಪ್ಲೈ ಆನ್ ಡ್ರೈ ಸ್ಲೈಸ್ ಆಫ್ ಬ್ರೆಡ್? ಬ್ರೆಡ್ ಡ್ರೈ ಆಗಿದೆ, ಸೊ ಈ ಡ್ರೈ ಬ್ರೆಡ್ ಮೇಲೆ ಯಾವುದೇ ಕಾರಣಕ್ಕೂ ಏನಾಗಲ್ಲ. ಸೊ ರೈಸೋಪಸ್ ಈ ಡ್ರೈ ಬ್ಲಡ್ ಸ್ಲೈಸ್ ಇಟ್ಟಿದ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ರೈಸೋಪಸ್ ಫಾರ್ಮ್ ಆಗಲ್ಲ. ಯಾಕೆ? ಇನ್ ಆರ್ಡರ್ ಟು ಪ್ರೊಡ್ಯೂಸ್ ಆರ್ ಮಲ್ಟಿಪ್ಲೈ ದ ರೈಸೋಪಸ್ ಮಾಯಿಶ್ಚರ್ ಈಸ್ ನೀಡೆಡ್. ಯಾವುದೋ ಒಂದು ಹಿಂದಿನ ಕ್ವಶನ್ ಅಲ್ಲಿ ನಾನು ಕ್ಲೋಸ್ಡ್ ಬಾಕ್ಸ್ ಅನ್ನೋ ಅಪ್ಲಿಕೇಶನ್ ಕ್ವಶನ್ ಅಲ್ಲಿ ಹೇಳಿದೆ, ಮಾಯಿಶ್ಚರು, ಏರು, ವಾರ್ಮ್ನೆಸ್ ಈ ಮೂರು ಇದ್ರೇನೆ ರೈಸೋಪಸ್ ಏನಾಗುತ್ತೆ, ಡೆವಲಪ್ ಆಗುತ್ತೆ ಅಥವಾ ಮಲ್ಟಿಪ್ಲೈ ಆಗುತ್ತೆ. ಇನ್ ದ ಆಬ್ಸೆನ್ಸ್ ಆಫ್ ಐದರ್ ಮಾಯಿಶ್ಚರ್ ಆರ್ ಏರ್ ರೈಸೋಪಸ್ ಕೆನಾಟ್ ಮಲ್ಟಿಪ್ಲೈ. ಸೊ ಏನ್ ಕೇಳ್ತಾ ಇದ್ದಾರೆ ಕ್ವಶನ್ ಕೇಳ್ತಾ ಇರೋದು, ವೈ ಡಸ್ ರೈಸೋಪಸ್ ನಾಟ್ ಮಲ್ಟಿಪ್ಲೈ ಆನ್ ಡ್ರೈ ಸ್ಲೈಸ್ ಆಫ್ ಬ್ರೆಡ್? ಡ್ರೈ ಸ್ಲೈಸ್, ಡ್ರೈ ಅಂದ್ರೆ ಏನಿರಲ್ಲ, ಮಾಯಿಶ್ಚರ್ ಇರಲ್ಲ. ಸೊ ನೀವು ಇದನ್ನ ಟಾರ್ಗೆಟ್ ಮಾಡಿ. ಇನ್ ದ ಆಬ್ಸೆನ್ಸ್ ಆಫ್ ಮಾಯಿಶ್ಚರ್ ವಾಟ್ ಹ್ಯಾಪನ್, ದ ರೈಸೋಪಸ್ ಕೆನಾಟ್ ಮಲ್ಟಿಪ್ಲೈ ಬಿಕಾಸ್ ದ ರಿಕ್ವೈರ್ಡ್ ಕಂಡೀಷನ್ಸ್ ಫಾರ್ ದ ಡೆವಲಪ್ಮೆಂಟ್ ಆಫ್ ರೈಸೋಪಸ್ ಆರ್ ಮಾಯಿಶ್ಚರ್, ಏರ್ ಅಂಡ್ ವಾರ್ಮ್ತ್ ಅಂತ ಬರೀರಿ. So this is all about today's class. I hope you understood and you all got very good revision over the application, some type of application questions. So I will be posting few more application questions and passing package kuda post madide, chapter wise chemistry. So I will be also focusing on biology in short period of time. Until then, stay tuned to my channel and keep learning. Thank you so much for watching my videos. See you all in the next video. Until then, keep learning.